ನಾವು ಇಲ್ಲಿ ತನಕ ಎಷ್ಟೋ ಡಿಫ್ರೆಂಟ್ ಆದ ಝಾಂಬಿ ಮೂವೀಸ್ಗಳೆಲ್ಲ ನೋಡಿರ್ತೀವಿ. ಬಟ್ ಆದರೆ ಯಾವ ಮೂವೀಸಲ್ಲೂ ಈ ಝಾಂಬೀಸ್ ಅನ್ನೋರು ಹೆಂಗೆ ಬಂದರು ಅಂತ ಹೇಳಿರೋರಿಲ್ಲ. ಬಟ್ ಆದರೆ ಈ ಒಂದು ಮೂವಿಯಲ್ಲಿ ಈ ಝಾಂಬೀಸ್ ಅಂದರೆ ಯಾರು, ಅವ್ರು ಹೆಂಗೆ ಬಂದರು ಅನ್ನೋದನ್ನ ಪೂರ್ತಿ ಪಿನ್ ಟು ಪಿನ್ ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ಚಿಕ್ಕ ವೈರಸ್ ಅಟ್ಯಾಕ್ ಆಗೋದ್ರ ಮೂಲಕ ಹ್ಯೂಮನ್ಸು ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಹೇಳಿರೋವಂಥ ಒಂದು ಮೂವಿನೇ ವಿ ಬರಿ ದ ಡೆತ್ ಅಂತ. ಸೊ ಇಂದ ತುಂಬ ಜಾಸ್ತಿ ಮಾತಾಡಿದೆ, ಡೈರೆಕ್ಟ್ ಮೂವಿ ಒಳಗೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ತಾಸ್ಮಾನಿಯಾ ಅನ್ನೋ ಒಂದು ಐಲ್ಯಾಂಡ್ನ ತೋರಿಸ್ತಾ ಇದ್ದಾರೆ. ಅಲ್ಲಿ ಏನೋ ರಿಸರ್ಚ್ ಮಾಡ್ತೀನಿ ಅಂತ ರಿಸರ್ಚ್ ಮಾಡೋಕ್ಕೆ ಹೋಗಿ ಮಿಸ್ಸಾಗಿ ಒಂದು ಬಾಂಬ್ನ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಆಲ್ ನ್ಯೂಕ್ಲಿಯರ್ ಬಾಂಬ್ ಥರನೇ. ಬಟ್ ಆದರೆ ಆ ಒಂದು ಬಾಂಬ್ ತುಂಬಾ ಡಿಫ್ರೆಂಟ್. ಯಾಕಂದರೆ ಅದರಿಂದ ಬಿಲ್ಡಿಂಗ್ ಆಗಲಿ, ಕಾರ್ಸ್ ಆಗಲಿ, ಈ ಥರ ಯಾವುದೇ ಥರದ ವಸ್ತುಗಳು ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ. ಬಟ್ ಆದರೆ ಎಲ್ಲರೂ ಸತ್ತೋಗಿದ್ದಾರೆ. ಅದು ಯಾವ ಥರದ ಬಾಂಬ್ ಅಂತ ಅಲ್ಲಿರುವಂಥ ಮಿಲಿಟ್ರಿ ಆಫೀಸರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದು ಯಾವ ಥರದ ಬಾಂಬ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಫ್ ಬಾಂಬ್ ಅಂತೆ. ಈ ಒಂದು ಬಾಂಬಿನ ಸ್ಪೆಷಾಲಿಟಿ ಏನಂದರೆ ಇದು ಡೈರೆಕ್ಟಾಗಿ ಬ್ರೈನಿಗೆ ಅಟ್ಯಾಕ್ ಮಾಡುತ್ತೆ ಅಂತೆ. ಸೊ ಆ ಒಂದು ಕಾರಣದಿಂದ ತನಗೆ ಪೇನ್ ಆಗ್ತಿದೆ ಅಂತ ರಿಯಲೈಸ್ ಮಾಡೋಕ್ಕೆ ಮುಂಚೆನೇ ಎಲ್ಲರೂ ಸತ್ತೋಗ್ಬಿಡ್ತಾರಂತೆ. ಸೊ ಈ ಥರದ ಬಾಂಬ್ ಏನೋ ರಿಸರ್ಚ್ ಮಾಡ್ತೀನಿ ಅಂತ ಮಾಡೋಕ್ಕೋಗಿ ಮಿಸ್ಸಾಗಿ ಈ ತಾಸ್ಮಾನಿಯನ್ ಐಲ್ಯಾಂಡಲ್ಲಿ ಬ್ಲಾಸ್ಟಾಗಿ ಆ ಒಂದು ಐಲ್ಯಾಂಡಲ್ಲಿ ಇದ್ದಂಥ ಎಲ್ಲರೂ ಕೂಡ ಈಗ ಸತ್ತೋಗಿದ್ದಾರೆ. ಸೊ ಇದನ್ನೆಲ್ಲದನ್ನೂ ಅಲ್ಲಿರೋಂಥ ಆರ್ಮಿ ಆಫೀಸರ್ಸ್ ಹೇಳ್ತಿರ್ಬೇಕಾದ್ರೆ ಆ ಒಂದು ತಾಸ್ಮಾನಿಯನ್ ಐಲ್ಯಾಂಡ್ನ ತೋರಿಸ್ತಿದ್ದಾರೆ. ಬರೋಂಥ ಎಲ್ಲ ಕಡೆಯೂ ಈ ಬೆಂಕಿ ಆ ಕಡೆ ಅಂತ ಹತ್ಕೊಂಡು ಉರಿತಾ ಇದೆ. ಸೊ ಅವಾಗ ಆ ಒಂದು ಐಲ್ಯಾಂಡ್ ಒಳಗೆ ಒಂದಿಷ್ಟು ವ್ಯಾನ್ಗಳನ್ನು ತೋರಿಸ್ತಾ ಇದ್ದಾರೆ. ಸೊ ಈಗ ಹಂಗೆ ಈ ಕಡೆ ಫ್ಲೈಟಲ್ಲಿ ಹೀರೋಯಿನ್ನ ತೋರಿಸ್ತಿದ್ದಾಳೆ. ಇವಳು ನೋಡೋಕ್ಕೆ ತುಂಬಾ ವಿಚಿತ್ರವಾಗಿ ಬೇಜಾರಾಗಿ ಕೂತಿದ್ದಾಳೆ. ಯಾಕಂದರೆ ಇವಳು ಗಂಡ ಏನೋ ಆರ್ಮಿ ಕಾಂಟ್ರಾಕ್ಟರ್ ಕೆಲಸಕ್ಕೋಸ್ಕರ ಆ ಒಂದು ಐಲ್ಯಾಂಡಿಗೆ ಹೋಗಿದ್ದಾನೆ. ಬಟ್ ಆದರೆ ಹಂಗೆ ಹೋದಾಗೆ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಾಂಬ್ ಬ್ಲಾಸ್ಟಾಗಿ ಅವನು ಕೂಡ ಅಲ್ಲೇ ಸತ್ತೋಗಿದ್ದಾನೆ. ಸೊ ಆ ಒಂದು ಕಾರಣದಿಂದ ಇವಳು ಈ ಥರ ಬೇಜಾರಲ್ಲಿ ಕೂತಿದ್ದಾಳೆ. ಬಟ್ ಆದರೆ ಇವಳ ಕಣ್ಣಿಂದ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಇವಳು ಮತ್ತು ಅಲ್ಲಿರೋರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಅಂದರೆ ಆ ಒಂದು ಐಲ್ಯಾಂಡಿಗೆ. ಯಾಕಂದರೆ ಅಲ್ಲಿರೋಂಥ ಗೌರ್ನಮೆಂಟ್ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಯಾರು ಬೇಕಾದ್ರೂ ಈ ವಾಲಂಟಿಯರ್ಸ್ ಆಗಿ ಬಂದು ಆ ಒಂದು ಐಲ್ಯಾಂಡಲ್ಲಿರುವಂಥ ಡೆಡ್ ಬಾಡೀಸ್ಗಳನ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಅವಳು ಮತ್ತು ಆ ಒಂದು ಫ್ಲೈಟಲ್ಲಿರುವಂಥ ಎಲ್ಲರೂ ಕೂಡ ಆ ಒಂದು ಐಲ್ಯಾಂಡಿಗೆ ಡೆಡ್ ಬಾಡೀಸ್ನ ಕ್ಲೀನ್ ಮಾಡೋಂಥ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹೀರೋಯಿನ್ ಮೋಟಿವ್ ಏನು ಅಂದರೆ ತನ್ನ ಗಂಡ ನಿಜವಾಗ್ಲೂ ಸತ್ತೋದ್ನೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಗಂಡ ನೋಡ್ಕೊಂಡು ಆ ಒಂದು ಐಲ್ಯಾಂಡಿಗೆ ಇವಳೀಗ ಹೋಗ್ತಾ ಇದ್ದಾಳೆ. ಈ ಒಂದು ವಾಲಂಟಿಯರ್ಸ್ ಅನ್ನೋವಂಥ ಒಂದು ಕೆಲಸ ಬಿಟ್ಟರೆ ಬೇರೆ ಯಾವುದೇ ಥರದ ಮೂಲಕನೂ ಆ ಒಂದು ಐಲ್ಯಾಂಡ್ಗೆ ಯಾರೂ ಬರೋಕ್ಕೋಗಲ್ಲ. ಸೊ ಆ ಒಂದು ಕಾರಣದಿಂದನೇ ಈ ಒಂದು ವಾಲಂಟಿಯರ್ ಕೆಲಸಕ್ಕೆ ಸೇರಿಕೊಂಡು ತನ್ನ ಗಂಡ ನೋಡ್ಕೋದಕ್ಕೋಸ್ಕರ ಈ ಒಂದು ಐಲ್ಯಾಂಡಿಗೆ ಬರ್ತಾ ಇದ್ದಾಳೆ. ಸೊ ಅದರ ನಂತರ ಆ ಒಂದು ಐಲ್ಯಾಂಡಿಗೆ ಬಂದ ತಕ್ಷಣ ಅಲ್ಲಿರೋಂಥ ಆರ್ಮಿ ಲೀಡರು ಬಂದಂಥ ಎಲ್ಲ ವಾಲಂಟಿಯರ್ಸಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾನೆ, ಹೆಂಗೆ ನಡ್ಕೋಬೇಕು ಅನ್ನೋದನ್ನ. ಅವಾಗ ಒಂದು ವಿಷಯ ಹೇಳ್ತಾ ಇದ್ದಾನೆ, ನೀವು ಹೊರಗಡೆ ಕೇಳ್ದಂಗೆ ಸತ್ತೋಗಿರೋಂಥ ಡೆಡ್ ಬಾಡೀಸ್ಗಳಿಗೆ ಮೂಮೆಂಟ್ಸ್ ಇರೋದು ನಿಜಾನೇ. ಸೊ ನೀವು ಆ ಥರ ಡೆಡ್ ಬಾಡೀಸ್ ಎಲ್ಲರೂ ನೋಡಿದ್ರೆ ಇಮಿಡಿಯೇಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಹೀರೋಯಿನ್ಗೆ ಏನೋ ಒಂಥರ ಸಸ್ಪಿಷಿಯಸ್ ಅನ್ನಿಸ್ತಿದೆ. ಯಾಕಂದರೆ ಯಾರು ಕೂಡ ಐ ಕಾಂಟ್ಯಾಕ್ಟಲ್ಲೇ ಮಾತಾಡ್ತಿಲ್ಲ. ಯಾಕಂದರೆ ಅವಳು ಒಂದು ಫಿಸಿಯೋಲಜಿಸ್ಟ್. ಅದಕ್ಕೆ ಯಾರು ಐ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಿಲ್ಲ, ಹಂಗಂದರೆ ಇವ್ರು ಏನೋ ಒಂದು ಸತ್ಯನ ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ ತುಂಬಾ ಯೋಚಿಸ್ತಾಳೆ. ಸೊ ಅವಾಗ ಅಲ್ಲಿದ್ದಂಥ ಆರ್ಮಿ ಲೀಡರ್ ಹೇಳ್ತಾನೆ, ನೀವು ಯಾರು ಕೂಡ ಒಬ್ಬೊಬ್ಬರೇ ತಿರುಗೋಂಗಿಲ್ಲ ಈ ಒಂದು ಐಲ್ಯಾಂಡಲ್ಲಿ, ಒಬ್ಬರ ಜೊತೆ ಇನ್ನೊಬ್ಬರು ಪಾರ್ಟ್ನರ್ಶಿಪ್ಪಲ್ಲೇ ತಿರುಗಬೇಕು, ಇದೇ ರೂಲ್ಸು ಅಂತಲೂ ಹೇಳ್ತಾ ಇದ್ದಾನೆ. ಸೊ ಅದ ನಂತರ ಇವರೆಲ್ಲರ ಕೈಗೂ ಒಂದೊಂದು ಫೈರ್ ಗನ್ನ ಕೊಡ್ತಾ ಇದ್ದಾನೆ. ನೀವೆಲ್ಲರೂ ಈ ಒಂದು ಡೆಡ್ ಬಾಡೀಸಲ್ಲಿ ಮೂಮೆಂಟ್ಸ್ ಕಾಣೋದನ್ನೆಲ್ಲ, ಈ ಝಾಂಬೀಸ್ಗಳನ್ನ ಎಲ್ಲರೂ ನೋಡಿದ್ರೆ ಈ ಒಂದು ಫೈರ್ ಗನ್ನ ರಿಲೀಸ್ ಮಾಡಿ, ಇಮಿಡಿಯೇಟಾಗಿ ನಾವಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾನೆ. ಸೊ ಅವಾಗ ಹೀರೋಯಿನಿಗೆ ಅವಳ ಒಂದು ಹಸ್ಬೆಂಡ್ ಜೊತೆ ಇದ್ದಂಥ ಮೆಮೊರೀಸ್ಗಳು ರೀಕಾಲ್ ಆಗ್ತಾ ಇದ್ದಾವೆ ಅವಾಗವಾಗ. ಸೊ ಯೋಚನೆ ಮಾಡ್ತಾ ಇದ್ದಾಳೆ, ತನ್ನ ಗಂಡನ ಜೊತೆ ನಾನು ಹೆಂಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದೆ ಅಂತ. ಸೊ ಅದ ನಂತರ ಎಲ್ಲರೂ ವ್ಯಾನಲ್ಲಿ ಆ ಒಂದು ಐಲ್ಯಾಂಡಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಅವಾಗ ಅಲ್ಲಿದ್ದಂಥ ಐಲ್ಯಾಂಡ್ ಪೂರ್ತಿ ಫುಲ್ಲು ಖಾಲಿಯಾಗಿದೆ. ಸೊ ಅವಾಗ ಅಲ್ಲಿರೋರು ಹೇಳ್ತಿದ್ದಾರೆ, ಯಾರ್ಯಾರು ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ರೋ ಹಂಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸತ್ತೋಗಿದ್ದಾರೆ. ಸೊ ಆ ಒಂದು ಕಾರಣದಿಂದ ಈ ಥರ ಎಲ್ಲ ಕಡೆ ಬೆಂಕಿ ಸ್ಪ್ರೆಡ್ ಆಗಿದೆ. ಈ ಎಕ್ಸಾಂಪಲ್ ಯಾರು ಅಡುಗೆ ಮಾಡ್ತಿದ್ರೆ ಹಂಗೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಸತ್ತೋಗಿದ್ದಾರೆ. ಸೊ ಆ ಒಂದು ಕಾರಣದಿಂದ ಆ ಬೆಂಕಿ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಈ ಥರ ಅಲ್ಲಿ ಇಲ್ಲಿ ಬೆಂಕಿಗಳು ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಹೇಳಿ ಮತ್ತೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲದನ್ನು ಕೊಟ್ಟು ಈ ವಾಲಂಟಿಯರ್ಸ್ನ ಕೆಲಸ ಮಾಡೋಕ್ಕೆ ಕಳಿಸ್ತಾ ಇದ್ದಾರೆ. ಸೊ ಅವಾಗ ಹೀರೋಯಿನ್ ಅವರ ಒಂದು ಫಸ್ಟ್ ಮನೆ ಒಳಗೆ ಹೋಗ್ತಾ ಇದ್ದಾರೆ. ಅಲ್ಲಂಗೆ ಒಳಗೆ ಹೋಗ್ತಿರ್ಬೇಕಾದ್ರೆ ತುಂಬ ಭಯಂಕರವಾಗಿದೆ. ಈ ಊಟ ಮಾಡ್ತಿದ್ದಂಥ ಎಲ್ಲ ಪ್ಲೇಟ್ಸು ಕೂಡ ಅಲ್ಲೇ ಡೈನಿಂಗ್ ಟೇಬಲಲ್ಲಿ ಬಿದ್ದಿದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೀರೋಯಿನ್ ಹಂಗೆ ಮುಂದೆ ಹೋಗ್ತಾ ಆ ಒಂದು ಮನೆ ಬ್ಯಾಕ್ ಸೈಡಾಗಿ ನೋಡಿದ್ರೆ ಬರೋಂಥ ಇಡೀ ಫ್ಯಾಮಿಲಿನೇ ಅಲ್ಲಿ ಸತ್ಬಿದ್ದಿದ್ದಾರೆ. ಸೊ ಇದನ್ನೆಲ್ಲ ನೋಡಿ ಹೀರೋಯಿನ್ ಜೊತೆ ಬಂದಲ್ವ ಇನ್ನೊಬ್ಳು, ಅವಳಿಗೆ ತಲೆ ತಿರುಗೋಗ್ಬಿಡ್ತು. ಸೊ ಅದಕ್ಕೆ ಅವಳು, ನನ್ನಿಂದ ಯಾವ ಕಾರಣಕ್ಕೂ ಈ ಒಂದು ನರಕದ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಫಸ್ಟು
ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ಲು. ಸೊ ಅದೇ ಥರ ಪಕ್ಕದ ಮನೇಲಿ ಜೋಡಿಯಾಗಿ ಬಂದಂಥ ಒಬ್ಬನು ಕೂಡ ನನ್ನಿಂದ ಈ ಒಂದು ಕೆಲಸ ಆಗಲ್ಲ, ನಾನು ಹೋಗ್ಬಿಡ್ತೀನಿ ಅಂತ ಅವನು ಎಸ್ಕೇಪ್ ಆಗ್ಬಿಟ್ಟ. ಸೊ ಅದಕ್ಕೀಗ ಇಲ್ಲಿ ಹೀರೋಯಿನಿಗೂ ಜೋಡಿ ಇಲ್ಲ, ಅಲ್ಲಿ ಪಕ್ಕದ ಮನೇಲಿರೋಂಥ ಅವನಿಗೂ ಜೋಡಿ ಇಲ್ಲ. ಸೊ ಅದಕ್ಕೆ ಇವರಿಬ್ಬರು ಒಂದು ಜೋಡಿಯಾಗಿ ಬೇರೆ ಎಲ್ಲ ಮನೆಗೆ ಹೋಗಿ ಡೆಡ್ ಬಾಡೀಸ್ಗಳನ್ನ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಅದು ಮಾತ್ರ ಅಲ್ಲದೆ ಇವನೇ ಈ ಮೂವಿಯ ಹೀರೋ. ಸೊ ಅದರ ನಂತರ ಇವರಿಬ್ಬರು ಎಲ್ಲ ಮನೆಗೆ ಹೋಗಿ ಡೆಡ್ ಬಾಡೀಸ್ಗಳನ್ನ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಅವಾಗ ಹೀರೋ ಒಂದು ವಿಷಯ ನೋಟ್ ಮಾಡ್ತಾಯಿದ್ದಾನೆ, ಏನಂದರೆ ಫಿಶ್ ಟ್ಯಾಂಕಲ್ಲಿದ್ದ ಫಿಶ್ಶು ಕೂಡ ಸತ್ತೋಗಿದೆ ಅನ್ನೋದು. ಸೊ ಇದೇ ಥರ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಕೂಡ ಇರೋ ಬರೋಂಥ ಎಲ್ಲ ಮನೆಯೂ ಹೊಡ್ಕೊಂಡೋಗಿ ಅಲ್ಲಿರುವಂಥ ಡೆಡ್ ಬಾಡೀಸ್ಗಳನ್ನ ಎತ್ಕೊಂಬಂದು ರೋಡ್ ಮೇಲೆ ಹಾಕೋಗ್ತಾ ಇದ್ದಾರೆ. ಸೊ ಅದೇ ಥರ ಒಂದು ಮನೆಗೆ ಹೋದಾಗ ಅಲ್ಲಿರೋಂಥ ಡೆಡ್ ಬಾಡೀಸ್ನ ಎತ್ತಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಹೀರೋ, ಅವನಿಂದ ಆಗ್ತಾನೆ ಇಲ್ಲ. ಯಾಕಂದರೆ ಆ ಒಂದು ಲೇಡಿಯ ವೆಯ್ಟ್ ಹೆಚ್ಚು ಕಮ್ಮಿ 100 kg ಮೇಲಿದೆ. ಸೊ ಅವಾಗ ಹೀರೋ ಅವನಿಂದ ಆದಷ್ಟು ಟ್ರೈ ಮಾಡಿ ನನ್ನಿಂದ ಆಗ್ತಿಲ್ಲ ಅಂತ ಸೈಡಿಗೆ ಕೂತ್ಕೊಂಡ್ಬಿಟ್ಟ. ಸೊ ಅವಾಗ ಹೀರೋಯಿನು ಆ ಒಂದು ಲೇಡಿಯ ಮ್ಯಾರೇಜ್ ಫೋಟೋ ನೋಡ್ತಾ ಇದ್ದಾಳೆ. ಇದನ್ನು ನೋಡಿದ ತಕ್ಷಣ ಅವಳಿಗೆ ಅವಳ ಗಂಡನ ಜೊತೆ ಹಿಂಗೆಲ್ಲ ಇದ್ದೆ ಅನ್ನೋದು ನೆನಪಿಗೆ ಬರ್ತಾಯಿದೆ. ಸೊ ಅದರ ನಂತರ ಊಟ ಮಾಡೋಂಥ ಟೈಮ್ ಆದ ತಕ್ಷಣ ಆ ವಾಲಂಟಿಯರ್ಸ್ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಹೋಗ್ತಿರ್ತಾರೆ. ಸೊ ಅವಾಗ ಹೀರೋಯಿನ್ ಕೂಡ ಹೋಗ್ತಾರೆ. ಇವ್ರು ಹಂಗೆ ಊಟದ ತಟ್ಟೆ ನಿಸ್ಕೊಂಡು ಊಟ ಮಾಡ್ತಿರ್ಬೇಕಾರೆ ಅಲ್ಲಿರೋಂಥ ವಾಲಂಟಿಯರ್ಸ್ ಎಲ್ಲರೂ ಮಾತಾಡ್ತಿರ್ತಾರೆ. ಈ ಒಂದು ಡೆಡ್ ಬಾಡೀಸಲ್ಲಿ ಮೂಮೆಂಟ್ಸ್ ಬರ್ತಾ ಇದೆ, ನಾನು ನೋಡಿದೆ, ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ ಅಂತ ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊತಿದ್ದಾರೆ. ಸೊ ಇದನ್ನೆಲ್ಲ ಕೇಳಿದ ತಕ್ಷಣ ಹೀರೋಯಿನ್ ಕೂಡ ಯೋಚಿಸ್ತಾ ಇದ್ದಾರೆ, ನಾವಿನ್ನು ಆ ಥರ ಡೆಡ್ ಬಾಡೀಸಲ್ಲಿ ಮೂಮೆಂಟ್ ಬರೋದು ಏನೂ ನೋಡಲಿಲ್ವಲ್ಲ ಅಂತ. ಸೊ ಅವಾಗ ಪಕ್ಕದಲ್ಲಿ ಯಾವುದೋ ಒಂದು ಲೇಡಿ ತುಂಬಾ ಅಳ್ತಾ ಇದ್ದಾರೆ. ಯಾಕೆ ಅಳ್ತಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಸತ್ತು ಬಿದ್ದಿರೋಂಥದ್ದು ಯಾರೂ ಅಲ್ಲ, ಇವರ ಸಂಬಂಧಿಕರು ಅಂತ. ಸೊ ಇದನ್ನೆಲ್ಲ ನೋಡ್ತಾ ಹೀರೋ ಮತ್ತು ಹೀರೋಯಿನ್ ಮತ್ತೆ ಬೇರೆ ಮನೆಗೆ ಹೋಗ್ತಾ ಇದ್ದಾರೆ, ಅಲ್ಲಿರುವಂಥ ಡೆಡ್ ಬಾಡೀಸ್ಗಳನ್ನ ಕ್ಲೀನ್ ಮಾಡೋಣ ಅಂತ. ಹಂಗೆ ಮನೆ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಹೀರೋಯಿನಿಗೆ ಮಾತ್ರ ಮತ್ತೆ ಅವಳ ಒಂದು ಓಲ್ಡ್ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪಿಗೆ ಬರ್ತಾ ಇದೆ. ಏನಂದರೆ ಹೀರೋಯಿನಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಕೂಡ ಅವಳಿಗೆ ಮಗುನೇ ಹುಟ್ಟಿರಲ್ಲ. ಸೊ ಅದಕ್ಕೆ ಅವ್ನ ಗಂಡ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಇವತ್ತಿಲ್ಲ ಅಂದರೆ ನಾಳೆ ಆಗೇ ಆಗುತ್ತೆ, ಇದನ್ನ ಇಲ್ಲಿಗೆ ಬಿಟ್ಟಾಕು ಅಂತ. ಸೊ ಇದನ್ನೆಲ್ಲ ಯೋಚಿಸ್ತಾ ಹೀರೋಯಿನ್ ಫೀಲ್ ಮಾಡ್ತಿರ್ಬೇಕಾರೆ ಹೀರೋ ಮಾತ್ರ ಇಲ್ಲೇನೋ ಸ್ವಲ್ಪ ಸಸ್ಪೀಷಿಯಸ್ ಆಗಿದೆಯಲ್ಲ ಅಂತ ಮುಂದೆ ಹೋಗಿ ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಒಂದು ಸತ್ತೋಗಿರೋಂಥ ಡೆಡ್ ಬಾಡಿ ಎದ್ದು ನಿಂತಿದೆ. ಅದು ನೋಡೋಕ್ಕೆ ತುಂಬ ಭಯಂಕರವಾಗಿದೆ. ಈ ಮುಖ ಫುಲ್ ಆಯಿಲ್ ಸ್ಪ್ರೆಡ್ ಆಗಿದೆ. ಇದನ್ನು ನೋಡಿದ ತಕ್ಷಣ ಹೀರೋ ಬೇಗ ಹೊರಗೋಡೋಗಿ ಅವನ ಕೈಯಲ್ಲಿದ್ದಂಥ ಫೈರ್ ಗನ್ನ ರಿಲೀಸ್ ಮಾಡ್ದ. ಸೊ ಅದನ್ನ ನಂತರ ಅವ್ನು ರಿಲೀಸ್ ಮಾಡಿದ ಸ್ವಲ್ಪ ಹೊತ್ತರಲ್ಲೇ ಈ ಆರ್ಮಿ ಮೆಂಬರ್ಸ್ ಎಲ್ಲ ಬಂದು ಸತ್ತೋಗಿರೋಂಥ ಡೆಡ್ ಬಾಡಿನ ಮತ್ತೆ ಸಾಯಿಸಿದ್ರು. ಸೊ ಅದ ನಂತರ ಹೀರೋ ಮತ್ತು ಹೀರೋಯಿನ್ ಒಂದು ಗ್ರೌಂಡಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಇವ್ರು ಮುಂದೆನೇ ತುಂಬ ದೊಡ್ಡ ಗುಂಡಿ ತೋಡಿ ಈ ಕಲೆಕ್ಟ್ ಮಾಡಿದಂಥ ಎಲ್ಲ ಡೆಡ್ ಬಾಡೀಸ್ಗಳನ್ನ ಒಟ್ಟಿಗೆ ಅದರೊಳಗೆ ಹಾಕಿ ಮಣ್ಣಾಕ್ತವ್ರೆ. ಇದನ್ನೆಲ್ಲ ಹೀರೋ ನೋಡ್ತಾ ಇದ್ದಾನೆ. ಬಟ್ ಆದರೆ ಹೀರೋಯಿನ್ ಮಾತ್ರ ದೂರದಲ್ಲಿ ಎಲ್ಲೋ ಒಂದು ಕಡೆ ಹೊಗೆ ಬರ್ತಿರೋದನ್ನ ನೋಡ್ತಾ ಇರ್ತಾಳೆ. ಸೊ ನೋಡಿ ಯೋಚಿಸ್ತಾಳೆ, ಆ ಒಂದು ಸ್ಮೋಕ್ ಬರ್ತಿರೋಂಥ ಜಾಗದಲ್ಲಿ ಒಂದು ರೆಸಾರ್ಟ್ ಇದೆ, ಆ ಒಂದು ರೆಸಾರ್ಟಲ್ಲೇ ನನ್ನ ಹಸ್ಬೆಂಡ್ ಇದ್ದಿದ್ದು ಅಂತ ಯೋಚಿಸ್ತಾ ಇದ್ದಾಳೆ. ಸೊ ಅದರ ನಂತರ ಅವರ ಒಂದು ಪ್ಲೇಸಿಗೆ ಹೋದ ತಕ್ಷಣ ಆ ಒಂದು ರೆಸಾರ್ಟ್ ಇರೋವಂಥ ಪ್ಲೇಸ್ನ ಪಿನ್ ಮಾಡಿಡ್ತಾ ಇದ್ದಾಳೆ. ಅದು ನೋಡಿದ್ರೆ ಹೆಚ್ಚು ಕಮ್ಮಿ 200 ಕಿಲೋಮೀಟ್ರ್ಗಿಂತನೂ ದೂರ ಇದೆ. ಸೊ ಅದರ ನಂತರ ನೈಟ್ ಆದ ತಕ್ಷಣ ಹೀರೋಯಿನ್ ಮಾತ್ರ ಯಾರಿಗೂ ಗೊತ್ತಿಲ್ಲದೆ ಎಲ್ಲಿಗೋ ಹೋಗ್ತಿರ್ಬೇಕಾರೆ ಇನ್ನು ಯಾರೊಬ್ರು ಬಂದು ಎಲ್ಲಿ ಹೋಗ್ತಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೀರೋಯಿನ್ ಕೂಡ ಇಲ್ಲೇ ಸುಮ್ಮನೆ ಚಿಲ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಅವರು ಇಲ್ಲೆಲ್ಲರೂ ಹೊರಗೆ ಪಾರ್ಟಿ ಮಾಡ್ತಾ ಇದ್ದಾರೆ, ನೀವು ಬಂದು ಜಾಯ್ನ್ ಆಗಿ ಅಂತ ಪಾರ್ಟಿ ಕರ್ಕೊಂಡು ಹೋಗ್ಬಿಟ್ಲು. ಇವಳಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಸರಿ ಅವಳು ಕರಿತಿದ್ದಾಳಲ್ಲ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಹೀರೋ ಇದ್ದಾನೆ. ಸೊ ಅದ ನಂತರ ಇಬ್ಬರೂ ಕೂಡ ಡ್ರಿಂಕ್ಸ್ ಮಾಡಿಕೊಂಡು ಮಾತಾಡ್ತಿರ್ಬೇಕಾರೆ ಹೀರೋಯಿನ್ ಅವಳ ಒಂದು ಫುಲ್ ಸ್ಟೋರಿನ ಹೇಳ್ತಾ ಇದ್ದಾಳೆ, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ. ತನ್ನ ಗಂಡ ನಿಜವಾಗ್ಲೂ ಸತ್ನ ಇಲ್ಲೋ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕಿತ್ತು. ಸೊ ಆ ಒಂದು ಕಾರಣದಿಂದನೇ ಈ ವಾಲಂಟಿಯರ್ ಅನ್ನೋ ಜಾಬಿಗೆ ಸೇರಿಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಅವನ್ನ ಮೀಟ್ ಮಾಡಲೇಬೇಕು ಅಂತ ಅವಳು ಮ್ಯಾಪಲ್ಲಿ ಪಿನ್ ಮಾಡಿ ಇಟ್ಟಿರುವಂಥ ಜಾಗ ಸಮೇತ ಹೇಳ್ತಿದ್ದಾಳೆ. ಸೊ ಇದನ್ನೆಲ್ಲ ಕೇಳ್ಕೊಂಡು ಹೀರೋ ಇದಕ್ಕೆ ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ಅಂತಲೂ ಒಪ್ಕೊತಾ ಇದ್ದಾನೆ. ಸೊ ಹಿಂಗೆ ಇಬ್ಬರು ಕುಡ್ಕೊಂಡು ಅಲ್ಲೇ ಫ್ಲ್ಯಾಟ್ ಆಗೋಗ್ಬಿಟ್ರು. ಸೊ ಅವಾಗ ಹೀರೋಯಿನ್ ಮಕ್ಕೊಂಡಿರ್ಬೇಕಾರೆ ಅವಳಿಗೆ ಯಾರೋ ಸಾಯಿಸೋಕೆ ಓಡಿ ಬರ್ತಿರೋಂಗೆ ಅನ್ನಿಸ್ತಿದೆ. ಬಟ್ ನಂಗೆ ಕಂಡುಬಿಟ್ಟು ಎದ್ದೇಳ್ತಿದ್ದಾಳೆ. ಸೊ ಅದರ ನಂತರ ತುಂಬ ಜಾಸ್ತಿ ಸ್ಟ್ರೆಸ್ಸಲ್ಲಿರೋದಕ್ಕೆ ಈ ಥರದ ಕನ್ಸುಗಳೆಲ್ಲ ಬರ್ತಾಯಿದೆ ಅಂತ ಅವಳು ಸುಮ್ಮನಾಗೋಗ್ಬಿಟ್ಲು. ಸೊ ಅದರ ನಂತರ ನೆಕ್ಸ್ಟ್ ಡೇ ಆ ಒಂದು ರೆಸಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾರೆ. ಆ ಒಂದು ರೆಸಾರ್ಟ್ ಹೆಚ್ಚು ಕಮ್ಮಿ 200 ಕಿಲೋಮೀಟ್ರ್ಗಿಂತ ದೂರ ಇರೋದಕ್ಕೆ ಯಾವುದಾದ್ರು ವೆಹಿಕಲ್ ಸಿಗುತ್ತೋ ಹೋಗೋದಕ್ಕೆ ಅಂತ ಅಲ್ಲಿರೋವಂಥ ಯಾವುದೊಂದು ಗುಡೋನಲ್ಲಿ ಹುಡುಕ್ತಿರ್ಬೇಕಾರೆ ಅಲ್ಲಿ ಒಂದು ಬೈಕ್ ಸಿಗುತ್ತೆ. ಆ ಒಂದು ಬೈಕ್ ಪಕ್ಕದಲ್ಲಿ ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ ಜನ ಸತ್ತೋಗಿರ್ತಾರೆ. ಅದು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಸತ್ತೋಗಿದ್ದಾರೇನೋ, ಮೋಸ್ಟ್ಲಿ ಫುಲ್ ಆ್ಯಂಡ್ ಫುಲ್ ಪಾರ್ಟಿ ಮೂಡಲಿದೆ. ಇವರಿಬ್ಬರು ಹಿಂಗೆ ಬೈಕ್ ಸಿಕ್ತಲ್ಲ ಅಂತ ಸ್ವಲ್ಪ ಖುಷಿಯಲ್ಲಿರ್ಬೇಕಾರೆ ಅಲ್ಲಿರೋಂಥ ಒಂದು ಹುಡುಗಿ ಕಾನ್ಷಿಯಸ್ನೆಸ್ ಬಂದ್ಬಿಡ್ತು.
ಆ ಒಂದು ಹುಡುಗಿ ಎದ್ದು ಈ ವಿಚಿತ್ರವಾಗಿರುವಂಥ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾ ಇದ್ದಾಳೆ. ಸೊ ಅದರ ನಂತರ ಈ ಅಲ್ಲಿ ಕಚ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿಕೊಂಡು ಹೀರೋ ಮತ್ತು ಹೀರೋಯಿನ್ ಎದುರ್ಕೊಂಡು ಫಸ್ಟ್ಲಿಂದ ಹೆಂಗಾರು ಎಸ್ಕೇಪ್ ಆಗಬೇಕು ಅಂತ ಪಕ್ಕದಲ್ಲಿ 2 ಹೆಲ್ಮೆಟ್ ಬೇರೆ ಇತ್ತು. ಹೆಲ್ಮೆಟ್ ಇಟ್ಕೊಂಡು ಪಟ್ ನಂಗೆ ಬೈಕ್ನ ತಳ್ಕೊಂಡು ಹೆಂಗೆ ಹೊರ ಬಂದುಬಿಟ್ರು. ಸೊ ಅದರ ನಂತರ ಆ ಒಂದು ಬೈಕಲ್ಲಿ ಇಬ್ಬರು ಕೂಡ ಫುಲ್ ಸ್ಪೀಡಲ್ಲಿ ಆ ಒಂದು ರೆಸಾರ್ಟಿಗೆ ಹೋಗ್ತಾ ಇದ್ದಾರೆ. ಹಂಗೆ ಹೋಗ್ತಿರ್ಬೇಕಾದ್ರೆ ತುಂಬ ಕಾರ್ಗಳು ಆ ಕಡೆ ಅಂತ ಗುದ್ಕೊಂಡು ಕ್ರ್ಯಾಶ್ ಆಗಿದ್ದಾವೆ. ಹಿಂಗೆ ಕಾರ್ ಓಡಿಸ್ತಿರ್ಬೇಕಾದ್ರೆ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿಂದ ಸತ್ತೋಗಿರೋ ಕಾರಣದಿಂದ ಎಲ್ಲ ಕಾರ್ಗಳು ಆ ಕಡೆ ಹೋಗಿ ಗುದ್ದಿ ಕ್ರ್ಯಾಶಸ್ ಆಗಿದ್ದಾವೆ. ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಹೋಗ್ತಿರ್ಬೇಕಾದ್ರೆ ಆ ಒಂದು ಐಲ್ಯಾಂಡಲ್ಲಿ ಇದ್ದಂಥ ಎಲ್ಲ ಹಸುಗಳು ಕೂಡ ಸತ್ತೋಗಿದೆ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ. ಸೊ ಹಂಗೆ ಹೋಗ್ತಿರ್ಬೇಕಾದ್ರೆ ಒಂದು ಕಡೆ ಪಟ್ಟಣಕ್ಕೆ ನಿಲ್ಲಿಸಿ ಆ ಕಡೆ ಬಚ್ಚಿಟ್ಕೊಂಡ್ಬಿಟ್ರು, ಯಾಕಂದರೆ ಮಿಲಿಟ್ರಿ ಅವ್ರು ಬರ್ತಾಯಿದ್ದಾರೆ ಅಂತ. ಸೊ ಅವ್ರ ಹತ್ರ ಜೀಪಲ್ಲಿ ಬರ್ತಿರ್ಬೇಕಾದ್ರೆ ಅವ್ರ ಮುಂದೆ ಯಾವುದೋ ಒಂದು ಝಾಂಬಿ ಬರ್ತಾಯಿದೆ. ಅದನ್ನು ನೋಡಿದ ತಕ್ಷಣ ಆರ್ಮಿ ಮೆಂಬರ್ಸ್ ಎಲ್ಲ ತುಂಬ ಸಿಂಪಲ್ಲಾಗಿ ಅವ್ರ ಕೈಲಿದಂಥ ಗನ್ನಲ್ಲಿ ಶೂಟ್ ಮಾಡಿ ಸತ್ತಂಥ ಡೆಡ್ ಬಾಡಿನ ಮತ್ತೆ ಸಾಯಿಸಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಅದರ ನಂತರ ಅವರಿಂದ ತಪ್ಪಿಸ್ಕೊಂಡು ಮತ್ತೆ ಹೀರೋಯಿನ್ ಕೂಡ ಆ ಒಂದು ರೆಸಾರ್ಟಿಗೆ ಹೋಗೋಕ್ಕೆ ಮತ್ತೆ ಗಾಡಿ ಹತ್ತಿದ್ರು. ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಸೊ ಹಂಗೆ ಹೋಗ್ತಿರ್ಬೇಕಾರೆ ಈ ಸ್ಮೋಕ್ ಇರುವಂಥ ಏರಿಯಾಗಳು ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ಇದನ್ನು ನೋಡಿದ ತಕ್ಷಣ ಯಾವ ಕಾರಣಕ್ಕೂ ಮಾಸ್ಕ್ ಇಲ್ಲದೆ ಈ ಒಂದು ಸ್ಮೋಕ್ನ ದಾಟಕ್ಕಾಗಲ್ಲ. ಸೊ ಅದಕ್ಕೆ ಮಾಸ್ಕ್ ಬೇಕು ಅಂತ ಪಕ್ಕದಲ್ಲಿರೋಂಥ ಶಾಪಿಗೆ ಹೋಗಿ 2 ಮಾಸ್ಕ್ನ ಎತ್ಕೊಂಡು ಆ ಒಂದು ಸ್ಮೋಕ್ನ ದಾಟ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಹಿಂಗೆ ಹೋಗ್ತಿರ್ಬೇಕಾರೆ ಹೀರೋಯಿಂದ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಯಾಕಂದರೆ ತುಂಬ ಹೆವಿ ಅನ್ನಿಸ್ತಿದೆ. ಆ ಒಂದು ಸ್ಮೋಕಿಂದ ನೆಟ್ಟಿಗೆ ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಸೊ ಆದರೂ ಕೂಡ ಹೆಂಗೋ ಕಷ್ಟಪಟ್ಟು ದಾಟು ಹೋದ ತಕ್ಷಣ ಫಸ್ಟು ಯಾವುದಾದ್ರು ಮನೆ ಸಿಗುತ್ತೋ ಅಂತ ಹುಡುಕ್ತಾ ಇದ್ದಾರೆ. ಹಂಗೆ ಯಾವುದೋ ಒಂದು ಮನೆ ಸಿಕ್ಕಿದ ತಕ್ಷಣ ಆ ಒಂದು ಮನೆಯೊಳಗೆ ಹೋಗಿ ನೀರು ಹುಡುಕ್ತಾ ಇದ್ದಾರೆ. ಸೊ ಹಂಗೆ ಪಕ್ಕದಲ್ಲೇ ನೀರಿರೋದನ್ನ ನೋಡಿ ಫಸ್ಟ್ ಹೋಗಿ ಹೀರೋ ಫೇಸ್ ವಾಶ್ ಮಾಡ್ತಾ ಇದ್ದಾನೆ. ಫೇಸ್ ವಾಶ್ ಮಾಡಿಕೊಂಡು ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತ ಉಸಿರಾಡ್ತಾ ಇದ್ದಾನೆ. ಸೊ ಆದರೂ ಕೂಡ ಅವನಿಗೆ ಈ ಕೈ ಕಾಲೆಲ್ಲ ಹಿಡ್ಕೊಂಡಿರುತ್ತೆ. ಇದರಿಂದ ಫುಲ್ ಆ್ಯಂಡ್ ಫುಲ್ ನೋವು ತಡಿಯೋಕ್ಕಾಗದೆ ಆ ಕಡೆ ಅಂತ ಒದ್ದಾಡ್ತಿರ್ಬೇಕಾರೆ ಹೀರೋಯಿನ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾಳೆ. ಸೊ ಅವಾಗ ಹೀರೋ ಕೇಳ್ತಿದ್ದಾನೆ, ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಯಾರು ನೀನು ಅಂತ. ಅದಕ್ಕೆ ಅವಳು ನಾನು ಫಿಸಿಯೋಲಜಿಸ್ಟ್ ಅಂತ ಅವಳ ಒಂದು ಜಾಬ್ ಬಗ್ಗೆ ಹೇಳ್ತಾ ಇದ್ದಾಳೆ. ಸೊ ಅವಾಗ ಹೀರೋಯಿನ್ ಕೂಡ ನೀನು ಯಾರು, ಇದಕ್ಕೂ ಮುಂಚೆ ಏನು ಮಾಡ್ತಿದ್ದೆ ಅಂತ ಕೇಳೋದಕ್ಕೆ ನಾನು ಬೌನ್ಸರ್ ಆಗಿದ್ದೆ ಅಂತ ಹೇಳ್ತಾನೆ. ಇವನು ಕೈಯಲ್ಲಿರುವಂಥ ಟ್ಯಾಟೂಸ್ ಎಲ್ಲದನ್ನ ನೋಡಿ ಅದ್ರ ಬಗ್ಗೆ ಕೇಳಿದ ತಕ್ಷಣ ಹೀರೋ ಫುಲ್ ಆ್ಯಂಡ್ ಫುಲ್ ಸ್ಯಾಡ್ ಆಗೋಗ್ಬಿಡ್ತಾನೆ. ಸೊ ಇವರಿಬ್ಬರು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಇವ್ರ ಮುಂದೆ ಇನ್ನೊಂದು ಝಾಂಬಿ ಬರ್ತಾ ಇರುತ್ತೆ. ಇದನ್ನು ನೋಡಿದ ತಕ್ಷಣ ಇವರಿಬ್ಬರು ಫುಲ್ ಎದುರ್ಕೊಂಡ್ಬಿಡ್ತಾರೆ, ಇದನ್ನ ಏನು ಮಾಡೋದೀಗ ಅಂತ. ಸೊ ಅವಾಗ ಸಡನ್ನಾಗಿ ಆ ಒಂದು ಝಾಂಬಿನ ಹಿಂದೆಯಿಂದ ಯಾರೋ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ಅವನು ಕೂಡ ಒಂದು ಮಿಲಿಟ್ರಿ ಆಫೀಸರೇ. ಸೊ ಅವಾಗ ಅವನು ಬಂದು ನೀವು ಯಾರು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದಾನೆ. ಏನೆಲ್ಲ ನಡೀತು ಅನ್ನೋವಂಥ ಫುಲ್ ಸ್ಟೋರಿನ ಹೇಳ್ತಾ ಇದ್ದಾನೆ. ವಾಲಂಟ್ರೀಸಾಗಿ ಬಂದ್ವಿ, ಬಟ್ ಆದರೆ ಬಂದಿದ್ದ ಕಾರಣ ಏನು ಅಂದರೆ ನನ್ನ ಹಸ್ಬೆಂಡ್ನ ಈ ಥರ ಕಂಡುಹಿಡಿಬೇಕಿತ್ತು, ಅಂತ ಸತ್ನೋ ಇಲ್ಲ ಅಂತ ನಾನು ಕನ್ಫರ್ಮೇಷನ್ ಮಾಡ್ಕೊತಿರ್ಬೇಕು ಅಂತ ಹೀರೋನ್ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ಆ ಒಂದು ಮಿಲಿಟ್ರಿ ಆಫೀಸರು, ಇದೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ, ಇಲ್ಲೆಲ್ಲ ನಿಮ್ಮಂಥ ವಾಲಂಟಿಯರ್ಸ್ ಕೂಡ ಬರೋಂಗಿಲ್ಲ, ಬಟ್ ಆದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡೋಕ್ಕೆ ಅವನು ಒಪ್ಕೊತಿದ್ದಾನೆ. ಸೊ ಅವಾಗ ಹೀರೋಯಿನ್ನ ಮಾತ್ರ ಒಂದು ರೂಮಿಗೆ ಕಳಿಸಿ ಆ ಒಂದು ರೂಮ್ನ ಲಾಕ್ ಮಾಡಿ ಹೀರೋ ಜೊತೆ ಸ್ವಲ್ಪ ಮಾತಾಡ್ಕೊಂಬರ್ತೀನಿ ಅಂತ ಅವ್ನಿಗೆ ಕರ್ಕೊಂಡು ಹೋಗ್ತಾನೆ. ಹಿಂಗೆ ಹೋದ ತಕ್ಷಣ ಹೀರೋಯಿನ್ ಮತ್ತೆ ಅವಳ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಏನೆಲ್ಲ ನಡೀತು ಅನ್ನೋದು ಮತ್ತೆ ರೀಕಾಲ್ ಮಾಡ್ಕೊತಿದ್ದಾಳೆ. ಅವಾಗ ಇವಳಿಗೆ ತುಂಬ ವರ್ಷ ಆದರೂ ಮಗು ಆಗದಿರೋಂಥ ಕಾರಣದಿಂದ ಅವಳ ಗಂಡಂಗೆ ತುಂಬಾ ಮನಸ್ಸು ಬಿಟ್ಟೋಗಿರುತ್ತೆ. ಅದಕ್ಕೆ ನೀನು ಇದ್ರೂ ಒಂದೇ ಇಲ್ಲಾಂದ್ರೂ ಒಂದೇ ಡೈವರ್ಸ್ ಕೊಟ್ಟು ಹೋಗೋ ಅನ್ನೋ ಲೆವೆಲಿಗೆ ಮಾತಾಡ್ತಿರ್ತಾನೆ. ಸೊ ಇದನ್ನೆಲ್ಲ ನೆನೆಸ್ಕೊತಿರ್ಬೇಕಾರೆ ಆ ಮಿಲಿಟ್ರಿ ಆಫೀಸರ್ ಮತ್ತೆ ಬಂದ. ಸೊ ಅವ್ನು ಬಂದ ತಕ್ಷಣ ಹೀರೋ ಎಲ್ಲೋ ಅದ, ಅವನಿಗೆ ಏನಾಯಿತು ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಅವನು ನಾನು ಕರ್ಕೊಂಡೋಗ್ತಿದ್ದೆ, ಅವನೇ ನನ್ನಿಂದ ಎಸ್ಕೇಪಾಗಿ ಓಡೋಗ್ಬಿಟ್ಟ, ಯಾಕೆ ಓಡೋದಂತಲೇ ಗೊತ್ತಾಗಲಿಲ್ಲ, ಎದುರ್ಕೊಂಡು ಓಡೋಗ್ಬಿಟ್ಟ ಅಂತ ಏನೇನೋ ಹೇಳ್ತಿದ್ದಾನೆ. ಸೊ ಇದನ್ನೆಲ್ಲ ಕೇಳಿದ ತಕ್ಷಣ ಹೀರೋಯಿನಿಗೆ ನಂಬಲೋ ಬೇಡ ಅನ್ನೋ ಕನ್ಫ್ಯೂಷನಲ್ಲೇ ಸುಮ್ಮನಾಗೋಗ್ಬಿಟ್ಲು. ಸೊ ಅದನ್ನ ನಂತರ ಆ ಒಂದು ಮಿಲಿಟ್ರಿ ಆಫೀಸರ್ ಹೇಳ್ತಿದ್ದಾನೆ, ಅವನು ಹೋದರೆ ಹೋಗ್ಲಿ ಬಿಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಬಾ ಅಂತ. ಹೀರೋಯಿನ್ ಕೂಡ ಇವನ ನಂಬಲೋ ಬೇಡವೋ, ಇಲ್ಲ ಇವನಿಗೆ ನಂಬಿ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಲಾಸ್ಟಿಗೆ ಬೇರೆ ಯಾವುದೇ ದಾರಿನೂ ಇಲ್ದಿರೋ ಅಂಥ ಕಾರಣದಿಂದ ಸರಿ ಓಕೆ ಅಂತ ಒಪ್ಕೊತಾಳೆ. ಅದಕ್ಕೆ ಅವನು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಟ್ ಆದರೆ ನೀನು ಅದಕ್ಕೂ ಮುಂಚೆ ನಿನಗೊಂದು ಚಿಕ್ಕ ಹೆಲ್ಪ್ ಮಾಡಬೇಕು. ನಾವು ಹೋಗೋ ದಾರಿಯಲ್ಲೇ ಒಂದಿಷ್ಟು ಐಟಮ್ಸ್ ಇದೆ, ಆ ಒಂದು ಐಟಮ್ನ ತೊಗೊಂಡೋಗೋಣ ಬಾ ಅಂತ ಕರೀತಾನೆ. ಅವಳು ಕೂಡ ಇವನ ಕೈಯಲ್ಲಿ ಮ್ಯಾರೇಜ್ ರಿಂಗೆಲ್ಲ ಹಾಕಿರೋ ಅಂಥ ಕಾರಣದಿಂದ ಇವನು ಕೂಡ ಮದುವೆ ಆದವನೇ ನೆಟ್ಟಿಗೆ ನಡ್ಕೊತಾನೆ ಅನ್ನೋ ಒಂದು ನಂಬಿಕೆಯಿಂದ ಸರಿ ಹೋಗೋಣ ಬಾ ಅಂತ ಒಪ್ಕೊಂಡು ಹೋಗ್ತಾಳೆ. ಹಂಗೆ ಹೋಗ್ತಿರ್ಬೇಕಾದ್ರೆ ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಾನೆ. ಇದನ್ನು ನೋಡಿದ ತಕ್ಷಣ ಹೀರೋಯಿನು ಇದ್ಯಾವುದು ಬೇರೆ ದಾರಿ ಇದೆಯಲ್ಲ ಅಂತ ಕೇಳಿದ್ದಕ್ಕೆ ಇದು ಶಾರ್ಟ್ಕಟ್, ನಾನು ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನಿನಗೆ ಅಂತ ಏನೋ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅವಳು ಕೂಡ ಭಯದಲ್ಲೇ ಸುಮ್ಮನೆ ಕೂತಿರ್ತಾಳೆ. ಹಂಗೆ ಹೋಗ್ತಿರ್ಬೇಕಾದ್ರೆ ಫುಲ್ ಆ್ಯಂಡ್ ಫುಲ್ ನೈಟಾಗಿ ಹೋಗ್ಬಿಡುತ್ತೆ. ಹಂಗೆ ನೈಟ್ ಆದ ತಕ್ಷಣ ಯಾವುದೋ ಒಂದು ಮನೆ ಮುಂದೆ ಕರ್ಕೊಂಡು ನಿಲ್ಲಿಸ್ತಾನೆ. ಇದನ್ನು ನೋಡಿದ ತಕ್ಷಣ ಹೀರೋಯಿನ್ ಅಂತೂ ಫುಲ್ ಎದುರ್ಕೊಂಡ್ಬಿಡ್ತಾಳೆ. ಯಾವುದೋ ಅಂಗಡಿ ಅಂದೆ, ಇದು ನೋಡಿದ್ರೆ ಯಾಕೆ ಮನೆ ಆಗಿದೆ ಅಂತ. ಅದಕ್ಕೆ ಅವನು ಮನೆ ಆದ್ರೇನು ಅಂಗಡಿ ಆದ್ರೇನು ಒಂದು ಐಟಮ್ ತಾನೆ,
ತಗೊಂಡೋಗೋಣ ಬಾ, ನೀನು ತುಂಬೆಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಎಲ್ಲಿಗೆ ಹೋಗ್ಬೇಕಂತೀಯೋ ನಾನು ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತೀನಿ ಬಾ ಅಂತ ಮನೆಯೊಳಗೆ ಕರ್ಕೊಂಡೋಗ್ತಾನೆ. ಸೊ ಅವಾಗ ಮನೆಯೊಳಗೆ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾರೆ ಅವನು ಆರ್ಮಿ ಆಫೀಸರ್ ಹೇಳ್ತಾನೆ, ನಮ್ಮ ಅಪ್ಪ ಕೂಡ ಆರ್ಮಿಯಲ್ಲಿದ್ದವ್ರೆ ಅಂತ ಹೇಳ್ತಿರ್ಬೇಕಾರೆ ಹೀರೋಯಿನು ಅವನು ಮ್ಯಾರೇಜ್ ಫೋಟೋ ನೋಡ್ತಾ ಇರ್ತಾನೆ. ಅದನ್ನು ನೋಡೋದನ್ನ ಅವನು ನೋಡ್ಬಿಟ್ಟು ಹೇಳ್ತಾನೆ, ಅವಳೇ ನನ್ನ ಹೆಂಡತಿ, ನಾನು ಅವಳ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇಟ್ಟಿದ್ದೆ. ನಮಗೆ ಮದುವೆ ಆಗಿ ಅವಳು ತುಂಬ ವರ್ಷದ ನಂತರ ಪ್ರೆಗ್ನೆಂಟ್ ಆಗಿದ್ಲು. ಇನ್ನೂ 2 to 3 ವೀಕ್ಸಲ್ಲೇ ಮಗು ಹುಟ್ಟಬೇಕಿತ್ತು. ಬಟ್ ಆದರೆ ಅಷ್ಟರಲ್ಲೇ ತನ್ನ ಸಂಬಂಧಿಕರಲ್ಲಿ ಏನೋ ಒಂದು ಫಂಕ್ಷನ್ ಇಟ್ಟಿದ್ದಾರೆ, ಅದನ್ನು ಅಟೆಂಡ್ ಮಾಡ್ಕೊಂಬರ್ತೀನಿ ಅಂತ ಅಲ್ಲಿಂದ ಈ ಒಂದು ಐಲ್ಯಾಂಡಿಗೆ ಬಂದಳು. ಬಟ್ ಆದರೆ ಹಂಗೆ ಬಂದಾಗಲೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಾಂಬ್ ಬ್ಲಾಸ್ಟಾಗಿ ಇಲ್ಲೇ ಸತ್ತೋಗ್ಬಿಟ್ಲು. ಅವಳು ಹೇಳ್ದೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ, ಅವಳೇ ನನ್ನ ಅರ್ಧ ಲೈಫು ಅಂತ ಇವನಿಗೆ ಅವಳ ಮೇಲೆ ಇರುವಂಥ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಸೊ ಅವಾಗ ಹೀರೋಯಿನ್ ನೀನೇಲಿದ್ದೆ ಅವಾಗ ಅಂತ ಕೇಳಿದ ತಕ್ಷಣ ಅದಕ್ಕೆ ಅವನು ಒಂದು ಚಿಕ್ಕ ಆರ್ಮಿ ಟ್ರೈನಿಂಗಿಗೋಸ್ಕರ ನಾನು ಬೇರೆ ಕಂಟ್ರಿಗೆ ಹೋಗಿದ್ದೆ. ಸೊ ಈ ಥರದ ವಿಷಯ ಗೊತ್ತಾದ ತಕ್ಷಣವೇ ಅಲ್ಲಿಂದ ಇಲ್ಲಿಗೆ ಬಂದು ನೋಡಿದ್ರೆ ನನ್ನ ಹೆಂಡತಿ ಸತ್ತೋಗಿದ್ಲು, ಅದು ಇದೇ ಮನೇಲಿ ಈ ಜಾಗದಲ್ಲೇ ಸತ್ತೋಗಿದ್ಲು ಅಂತ ಹೇಳ್ತಿದ್ದಾನೆ. ಸೊ ಇದನ್ನೆಲ್ಲ ಕೇಳಿ ಹೀರೋಯಿನು ಹೌದಾ ಅಂತ ರೆಸ್ಪಾಂಡ್ ಮಾಡ್ತಿದ್ದಾಳೆ. ಅದಕ್ಕೆ ಅವನು ಅವಳಿಗೆ ಯಾವಾಗಲೂ ಈ ಮನೆ ಹಿಂದೆ ಇರುವಂಥ ಒಂದು ಮರದ ಕೆಳಗೆ ಆಟ ಆಡ್ತಾ ಇರ್ತಾಳೆ ಚಿಕ್ಕ ವಯಸ್ಸಲ್ಲಿ. ಸೊ ಆ ಒಂದು ಕಾರಣದಿಂದನೇ ಆ ಒಂದು ಮರದ ಕೆಳಗೆ ಅವಳನ್ನ ಹೂ ತಾಕಿದ್ದೀನಿ ನಾನು ಅಂತಲೂ ಹೇಳ್ತಾ ಇರ್ತಾನೆ. ಸೊ ಇದನ್ನೆಲ್ಲ ಕೇಳಿ ಹೀರೋಯಿನು ಈ ಒಂದು ಐಲ್ಯಾಂಡಲ್ಲಿ ಸತ್ತೋಗಿರೋಂಥ ಎಲ್ಲರಿಗೂ ಕೂಡ ವಿಚಿತ್ರವಾಗಿ ಮೂಮೆಂಟ್ಗಳು ಮಾಡ್ತಾರೆ ಅಂತೆ. ನಿನ್ನೆಂತಿಗೆ ಆ ಥರ ಯಾವುದೇ ಥರದ ಮೂಮೆಂಟ್ ಇರಲಿಲ್ವ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಅವನು ಏನು ಹೇಳ್ದೆ ಸುಮ್ಮನಿರ್ತಾನೆ. ಸೊ ಅದಕ್ಕೆ ಹೀರೋಯಿನ್ ಕೂಡ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ, ಸರಿ ಟೈಮ್ ಆಯಿತು ಬಾಯಿಲಿಂದ ಬೇಗ ಹೊರಡೋಣ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವನು ನನಗೊಂದು ಚಿಕ್ಕ ಆಸೆ ಇದೆ, ಅದನ್ನು ನೆರವೇರಿಸ್ತೀಯ ಅಂತ ಕೇಳ್ತಿದ್ದಾನೆ. ಏನು ಕೇಳ್ತಾನೆ ಇವನು ಅಂತ ಬೈದಲ್ಲಿ ಕೂತಿರ್ತಾಳೆ. ಅವಾಗ ಅವನು ವೈಫ್ ಹಾಕ್ಕೊಳ್ಳೋ ಅಂಥ ಡ್ರೆಸ್ಸು, ಚೈನು ಆ್ಯಂಡ್ ಅವ್ರ ಮ್ಯಾರೇಜ್ ರಿಂಗ್ ಎಲ್ಲದನ್ನೂ ಕೊಟ್ಟು ನನಗೋಸ್ಕರ ಇದೆಲ್ಲದನ್ನೂ ಹಾಕ್ಕೊಂಬ, ನನ್ನ ಜೊತೆ ಒಂದು ಡ್ಯಾನ್ಸ್ ಆಡಿ ಸಾಕು ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿದ ತಕ್ಷಣ ಹೀರೋಯಿನ್ ಕೂಡ ತುಂಬ ಬೇಜಾರಾಗಿದ್ದಾನಲ್ಲ, ಸರಿ ಓಕೆ ಅಂತ ಅವ್ನು ಹೇಳಿದನ್ನು ಮಾಡೋಣ ಅಂತ ಒಪ್ಕೊತಾಳೆ. ಅವನು ವೈಫಿನ ಶೂಸು, ಡ್ರೆಸ್ಸು, ಚೈನು ಅಂತ ಎಲ್ಲದನ್ನೂ ಹಾಕ್ಕೊತಾಳೆ. ಬಟ್ ಆದರೆ ಆ ಒಂದು ರಿಂಗ್ನ ಮಾತ್ರ ಕೊಡಲ್ಲ. ಯಾಕಂದರೆ ಅವಳ ಹತ್ರ ಮೊದಲೇ ಅವಳು ಗಂಡ ಕೊಟ್ಟಿರೋಂಥ ರಿಂಗ್ ಇರುತ್ತೆ, ಅವಳ ಮ್ಯಾರೇಜ್ ರಿಂಗ್ ಇರುತ್ತೆ. ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿ ಅದನ್ನು ಹಾಕ್ಕೊಳಕ್ಕಾಗಲ್ಲ ಅಂತ ರಿಂಗ್ನ ಮಾತ್ರ ಹಾಕ್ಕೊಳ್ದೆ ಅಲ್ಲೇ ಬಿಟ್ಟೋಗ್ಬಿಡ್ತಾಳೆ. ಸೊ ಅದರ ನಂತರ ಬಂದ ತಕ್ಷಣ ಅವನು ನನ್ನ ಜೊತೆ ಒಂದು ಚಿಕ್ಕ ಡ್ಯಾನ್ಸ್ ಆಡು ಅಂತ ಡ್ಯಾನ್ಸ್ ಆಡೋಕ್ಕೆ ಹೇಳ್ತಾನೆ. ಸರಿ ಅಂತ ಇವಳು ಡ್ಯಾನ್ಸ್ ಆಡೋಕೆ ಒಪ್ಕೊಂಡು ಇಬ್ಬರು ಡ್ಯಾನ್ಸ್ ಆಡ್ತಿರ್ಬೇಕಾರೆ ಹೀರೋಯಿನ್ ಮಾತ್ರ ಹೆಣದ ಥರ ಸುಮ್ಮನಿರ್ತಾಳೆ. ಅವ್ನು ಮಾತ್ರ ಫೀಲ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾನೆ, ನನ್ನ ಹೆಂಡತಿ ಜೊತೆನೇ ಡ್ಯಾನ್ಸ್ ಆಡ್ತಾಯಿದ್ದೀನಿ ಅನ್ನೋ ಲೆವೆಲ್ಲಿಗೆ. ಸೊ ಅವಾಗ ಆ ಒಂದು ಆರ್ಮಿ ಆಫೀಸರು ಯಾಕೆ ಸುಮ್ಮನೆ ಈ ಥರ ಇದೆಯಾ, ಸ್ವಲ್ಪನಾದ್ರು ಖುಷಿಯಾಗಿರು ಅಂತ ಅವನು ಇಯರ್ಫೋನ್ಸಿಂದ ಹಾಡು ಕೇಳ್ತಿರ್ತಾನೆ. ಅದನ್ನು ಹೀರೋಯಿನ್ ಕಿವಿ ಕೂಡ ಹಾಕಿ ಫೀಲ್ ಮಾಡ್ಕೊಂಡು ಡ್ಯಾನ್ಸ್ ಆಡಿ ನನ್ನ ಜೊತೆ ಅಂತ ಹೇಳ್ತಾಳೆ. ಸೊ ಅವಾಗ ಹೀರೋಯಿನ್ ಕೂಡ ಫೀಲ್ ಮಾಡ್ತಿರ್ತಾಳೆ. ಆವಾಗ ಒಂದಿಷ್ಟು ವಿಷಯನ ನೆನೆಸ್ಕೊತಿರ್ತಾಳೆ. ಏನಂದರೆ ತುಂಬ ವರ್ಷಗಳ ನಂತರ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದನ್ನು ಇವಳು ಗಂಡ ನೋಡಿ ತುಂಬ ಖುಷಿಯಿಂದ ಹ್ಯಾಪಿಯಾಗಿರ್ತಾನೆ ಅಂತ ಇವಳು ನೆನೆಸ್ಕೊತಿರ್ತಾಳೆ. ಸೊ ಈ ಕಡೆ ಆ ಒಂದು ಆರ್ಮಿ ಆಫೀಸರು ತನ್ನ ಹೆಂಡತಿ ಪ್ರೆಗ್ನೆಂಟಾಗಿ ಮಗು ಹುಟ್ಟಿದೆ, ಆ ಮಗು ಜೊತೆ ನಾನು ಎಂಜಾಯ್ ಮಾಡ್ತಿದ್ದೀನಿ, ಸೊ ಅದ್ರ ನಂತರ ನನ್ನ ಹೆಂಡತಿ ಜೊತೆ ಡ್ಯಾನ್ಸ್ ಆಡ್ತಿದ್ದೀನಿ ಅಂತ ಅವನು ಕೂಡ ಡ್ಯಾನ್ಸ್ ಆಡ್ತಾ ನನ್ನ ಕ್ಷಮಿಸ್ಬಿಡು ಅಂತ. ಯಾಕಂದರೆ ನಾನು ಇದ್ದಿದ್ರೆ ನಿನಗೆ ಈ ಥರ ಆಗಕ್ಕೆ ಬಿಡ್ತಿರ್ಲಿಲ್ಲ, ನಾನು ಇಲ್ದಿರೋಂಥ ಕಾರಣದಿಂದನೇ ನಿನಗೆ ಸತ್ತೋದೆ ಅಂತ ಹೇಳ್ತಾ ಇರ್ತಾನೆ. ಸೊ ಹಂಗೆ ಹೇಳ್ತಾ ಈ ಕಡೆ ಹೀರೋಯಿನ್ ಕೂಡ ತನ್ನ ಗಂಡನ ಜೊತೆ ಡ್ಯಾನ್ಸ್ ಆಡೋವಂಥ ಮೂಡಲೇ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಸೊ ಅವಾಗ ಹೀರೋಯಿನ್ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಗಂಡ ಖುಷಿಯಾಗಿದ್ದಾನೆ ಅಂತ ಯೋಚಿಸ್ತಿರ್ಬೇಕಾದ್ರೆ ಅವಳಿಗೇನೋ ಒಂಥರ ಬ್ಯಾಡ್ ಫೀಲ್ ಆಗುತ್ತೆ. ಏನು ಅಂತ ಒಂದೇ ಸತಿ ಕಂಡುಬಿಟ್ಟು ನೋಡಿದ್ರೆ ಆ ಒಂದು ಆರ್ಮಿ ಆಫೀಸರು ಇವಳು ಹೊಟ್ಟೆ ಹಿಡ್ಕೊಂಡು ಕೂತಿರ್ತಾನೆ. ಸೊ ಇದನ್ನು ನೋಡಿದ ತಕ್ಷಣ ಸಾಕು ಇದನ್ನು ಇಲ್ಲಿಗೆ ನಿಲ್ಸೋಣ, ಬಾಯಿಲಿಂದ ಹೋಗೋಣ ಅಂತ ಹೀರೋಯಿನ್ ಕೇಳ್ಕೊತಾಳೆ. ಅದಕ್ಕೆ ಅವನು ನನಗೇನೋ ಇಲ್ಲಿ ಸರಿ ಅನ್ನಿಸ್ತಿಲ್ಲ, ತಪ್ಪನ್ನಿಸ್ತಿದೆ ಅಂತ ಯೋಚಿಸ್ತಾ ಹೀರೋಯಿನಿಗೆ ಹೇಳ್ತಾನೆ, ನೀನು ನಾನು ಒಂದು ರಿಂಗ್ ಕೊಟ್ಟನಲ್ಲ, ಯಾಕೆ ಹಾಕ್ಕೊಂಡಿಲ್ಲ ನೀನದು ಅಂತ. ಸೊ ಅದಕ್ಕೆ ಹೀರೋಯಿನು ನನ್ನ ಕೈಯಲ್ಲಿ ಫಸ್ಟೇ ಒಂದು ಮ್ಯಾರೇಜ್ ರಿಂಗ್ ಇದೆ, ಅದು ಬಿಚ್ಚಿ ನೀನು ಕೊಟ್ಟಿರೋಂಥ ರಿಂಗ್ ಹಾಕ್ಕೊಂಡ್ರೆ ತಪ್ಪಾಗುತ್ತೆ, ಸರಿರಲ್ಲ, ಅದನ್ನೆಲ್ಲ ಬಿಟ್ಟಾಕು, ಬಾ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಅವನು ಈ ಸೈಕೋ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ರಿಂಗ್ ಹಾಕ್ಕೊಳಕ್ಕೆ ಕೊಟ್ಟನಲ್ಲ, ಯಾಕೆ ಹಾಕ್ಕೊಂಡಿಲ್ಲ ಅಂತ ಅದನ್ನೇ ರಿಪೀಟೆಡಾಗಿ ಕೇಳ್ತಾ ಇರ್ತಾನೆ. ಇದು ನೋಡಿ ಹೀರೋಯಿನಿಗೆ ಒಂದೇ ಸತಿ ಹೆದರಿಕೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಪಕ್ಕದಲ್ಲಿದ್ದಿದ್ದು ಯಾವುದೋ ಲೈಟ್ನ ತೆಗೆದು ಅವನ ತಲೆಗೆ ಹೊಡೆದು ಅಲ್ಲಿದ್ದೊಂದು ರೂಮ್ ಒಳಗೆ ಹೋಗಿ ಬಾಗ್ಲಾಕೊಂಡ್ಬಿಡ್ತಾಳೆ. ಇದನ್ನು ನೋಡಿದ ತಕ್ಷಣ ಆ ಮಿಲಿಟ್ರಿ ಆಫೀಸರ್ಗೆ ಒಂದೇ ಸತಿ ಸಿಟ್ಟು ತಲೆಗಿರ್ಬಿಡ್ತು. ಹೊರಗೆ ಬಾರೆ ಅಂತ ಡೋರ್ನ ಬಡಿತಾ ಇದ್ದಾನೆ. ಆ ಡೋರ್ ಸ್ಟ್ರಾಂಗ್ ಇರೋದಕ್ಕೂ ಒಂದು ಚೂರು ಕೂಡ ಏನೂ ಆಗ್ತಾಯಿಲ್ಲ. ಸೊ ಈ ಕಡೆ ಹೀರೋಯಿನ್ ಅಂತೂ ತುಂಬ ಹೆದರಿಕೆಯಲ್ಲಿ ಇರ್ಬೇಕಾರೆ ಇವಳಿಗೆ ಇನ್ನೂ ಶಾಕ್ ಆಗೋಗ್ಬಿಡ್ತು. ಏನಂದರೆ ತನ್ನ ವೈಫ್ನ ಮರದ ಕೆಳಗೆ ಹೂತಾಕ್ತೆ ಅಂತ ಹೇಳಿರ್ತಾನಲ್ವಾ, ಬಟ್ ಆದರೆ ಅವಳ ವೈಫು ಇಲ್ಲಿ ಹೀರೋಯಿನ್ ಮುಂದೆ ಬೆಡ್ ಮೇಲೆ ಮಲಗಿರ್ತಾಳೆ. ಇದನ್ನು ನೋಡಿದ ತಕ್ಷಣ ಹೀರೋಯಿನ್ಗೆ ಇನ್ನೂ ಶಾಕ್ ಆಗೋಗ್ಬಿಡುತ್ತೆ, ಏನಿದು ಈ ಥರ ಅಂತ.
ಸೊ ಅದಕ್ಕೆ ಆ ಒಂದು ಆರ್ಮಿ ಆಫೀಸರ್ ಹೇಳ್ತಾನೆ, ಈ ಆಸೆ ಪೂರ್ತಿಯಾಗದೆ ಸತ್ತಿರುವಂಥ ಎಲ್ಲರೂ ಕೂಡ ಮತ್ತೆ ಜೀವಂತವಾಗಿ ವಾಪಸ್ ಬರ್ತಿದ್ದಾರಂತೆ. ಸೊ ನನ್ನ ಹೆಂಡ್ತಿ ಕೂಡ ಅದೇ ಥರ ಸತ್ತಿದ್ದಾಳೆ, ಅವಳು ಕೂಡ ಮತ್ತೆ ವಾಪಸ್ ಬಂದೇ ಬರ್ತಾಳೆ. ಅವಳು ಬಂದಮೇಲೆ ಅವಳು ಹೊಟ್ಟೆಲಿರುವಂಥ ನನ್ನ ಮಗು ಕೂಡ ಬೆಳೆಯುತ್ತೆ, ತನ್ನ ಮಗು ಕೂಡ ಹೊರಗೆ ಬರುತ್ತೆ, ನಾನು ನನ್ನ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿರ್ತೀನಿ ಅಂತ ಏನೇನೋ ಮೆಂಟಲ್ ಮಾತಾಡ್ತಿರ್ತಾನೆ. ಸೊ ಅದಕ್ಕೆ ಹೀರೋಯಿನ್ ಸಿಂಪಲ್ಲಾಗಿ, ನೀನು ಮೊದಲೇ ಸೈಕೋ, ಈಗಂತೂ ಫುಲ್ ಆ್ಯಂಡ್ ಫುಲ್ ಸೈಕೋನೇ ಆಗೋಗ್ಬಿಟ್ಟಿದ್ಯಾ, ನಿನ್ನಂತೂ ಯಾವ ಕಾರಣಕ್ಕೂ ನನಗೆ ಇದು ಮಾಡೋಕ್ಕಾಗಲ್ಲ. ಫಸ್ಟ್ಲಿಂದ ನಾನು ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಹುಡುಕ್ತಿರ್ಬೇಕಾರೆ ಅಲ್ಲಿರೋಂಥ ವಿಂಡೋ ಮೂಲಕ ಹೆಂಗೋ ಜಂಪಾರಿ ಹೊರಗೋಗ್ಬಿಡ್ತಾಳೆ. ಕಾರಲ್ಲಿ ಎಸ್ಕೇಪ್ ಆಗೋಣ ಅಂತ ನೋಡಿದ್ರೆ ಕೀ ಇವಳ ಹತ್ರ ಇರೋಲ್ಲ. ಸರಿ ವಿಂಡೋ ಮೂಲಕ ಮನೆಯೊಳಗೆ ಹೋಗಿ ತೊಗೊಂಬರೋಣ ಅಂತ ನೋಡ್ತಾಳೆ, ಬಟ್ ಆದರೆ ಎಲ್ಲ ವಿಂಡೋಗಳು ಕ್ಲೋಸ್ ಆಗಿರುತ್ತೆ. ಮೇನ್ ಡೋರಿಂದನೇ ಹೋಗ್ಬೇಕಾಗುತ್ತೆ. ಸರಿ ಮೇನ್ ಡೋರಿಂದನೇ ಹೋಗೋಣ ಅಂತ ಟ್ರೈ ಮಾಡ್ತಿರ್ಬೇಕಾರೆ ನನ್ನ ಮಗ ನೋಡ್ಬಿಡ್ತಾನೆ. ಹಂಗೆ ನೋಡಿದ ತಕ್ಷಣ ಇವಳನ್ನ ಹಿಡಿಯೋದಕ್ಕೋಸ್ಕರ ಓಡಬೇಡ್ತಾನೆ. ಬಟ್ ಆದರೆ ಇವಳು ಅಲ್ಲಿದ್ದಂಥ ಯಾವುದೋ ಒಂದು ಶೆಡ್ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಅವನು ಕೂಡ ಹೊರಗೆ ಬರ್ತೀಯೋ ಇಲ್ಲೋ ಅಂತ ಒಳ್ಳೆ ಸೈಕೋ ಥರ ಬಿಹೇವ್ ಮಾಡ್ತಾನೆ. ಆವಾಗ ಹೀರೋಯಿನ್ ಅಂತೂ ಏನೋ ಸೌಂಡ್ ಬರ್ತಿಲ್ಲ ಪಕ್ಕದಲ್ಲಿ ಅಂತ ತಿರುಗಿ ನೋಡಿದ್ರೆ ಅವಳಿಗಿನ್ನೂ ಆಶ್ಚರ್ಯ ಆಗೋಗ್ಬಿಡ್ತು. ಯಾಕಂದರೆ ಈ ಸತ್ಯ ಜೀವಂತವಾಗಿ ಬಂದಿರ್ತಾರಲ್ವ ಈ ಝಾಂಬೀಸ್ ಥರ, ಸೊ ಅವ್ರನ್ನೆಲ್ಲರನ್ನೂ ಕಟ್ಟಾಕಿ ಒಂದು ರಿಸರ್ಚ್ನೇ ನಡೆಸಿದ್ದಾನೆ. ಇದನ್ನೆಲ್ಲ ನೋಡಿದ ತಕ್ಷಣ ಹೀರೋಯಿನಿಗಂತೂ ತುಂಬ ವಿಚಿತ್ರ ಅನ್ನಿಸ್ಬಿಡ್ತು. ಅದನ್ನು ಬೇರೆ ಬೋರ್ಡ್ ಮೇಲೆ ಬರೆದಿಟ್ಟಿದ್ದಾನೆ ಅವನೊಂದು ರಿಸರ್ಚ್ನ. ಫಸ್ಟು ಕಂಡುಬಿಡ್ತಾರೆ, ಆಮೇಲೆ ಇದು ನಡೀತಾರೆ, ಆಮೇಲೆ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಬರುತ್ತೆ, ಆಮೇಲೆ ಅಲ್ಲಿ ಕಚ್ತಾರೆ ಅಂತ ಈ ಥರದೊಂದು ಸ್ಮಾಲ್ ಥಿಂಗ್ಸ್ನ ಕೂಡ ಆ ಒಂದು ಬೋರ್ಡ್ ಮೇಲೆ ಬರೆದು ಒಂದು ರಿಸರ್ಚ್ನೇ ಮಾಡಿಟ್ಟಿದ್ದಾನೆ. ಅವನ ಪ್ರಕಾರ ಅವನ ವೈಫು ಯಾವಾಗಾದ್ರೂ ಒಂದು ದಿವಸ ಎದ್ದು ಬರ್ತಾಳೆ, ಬಂದ ಮೇಲೆ ತನ್ನ ಒಂದು ಫ್ಯಾಮಿಲಿ ಜೊತೆ ನಾನು ಖುಷಿಯಾಗಿರ್ತೀನಿ ಅಂತ ಈ ಥರದ ರಿಸರ್ಚ್ನೆಲ್ಲ ಮಾಡಿಟ್ಟಿದ್ದಾನೆ. ಸೊ ಅವಾಗ ಹೀರೋಯಿನ್ ಅಂತೂ ಫಿಕ್ಸ್ ಮಾಡ್ಕೊಂಬಿಟ್ಲು, ಇವನಿಂದ ಯಾವ ಕಾರಣಕ್ಕೂ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಈ ಒಂದು ಸೈಕೋನ ಹ್ಯಾಂಡಲ್ ಮಾಡಬೇಕು ಅಂದರೂ ನಾನು ಒಂದು ಸೈಕೋ ಥರನೇ ಆಡಬೇಕು ಅಂತ ಅವಳು ಹಾಕ್ಕೊಂಡಿದ್ದಂಥ ಮ್ಯಾರೇಜ್ ರಿಂಗ್ನ ತೆಗ್ದು ಜೋಬಲಾಗಿ ಹಿಡ್ಕೊಂಡು ಹೊರಗೆ ಬರ್ತಾಯಿದ್ದಾಳೆ. ಆವಾಗ ನನ್ನ ಒಂದು ಮ್ಯಾರೇಜ್ ರಿಂಗ್ ಎಲ್ಲೋ ಕಳೆದೋಯ್ತು, ಸೊ ನೀನು ಕೊಡೋವಂಥ ರಿಂಗ್ನ ನಾನು ಹಾಕ್ಕೊತೀನಿ, ಕೊಡುವ ರಿಂಗ್ನ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವನು ಹೌದು ಹಾಕ್ಕೊಂತೀಯ ಅಂತ ಅದನ್ನೇ ರಿಪೀಟೆಡಾಗಿ ಕೇಳ್ತಾ ಇರ್ತಾನೆ. ಸೊ ಅವಾಗ ಹೀರೋಯಿನ್ ಹತ್ರ ಹೋದ ತಕ್ಷಣ ಸುಳ್ಳು ಹೇಳ್ತಿದ್ಯಾ ಅಂತ ಸೊ ಅದನ್ನೇ ರಿಪೀಟೆಡಾಗಿ ಹೇಳ್ತಾ ಇರ್ತಾನೆ. ಸೊ ಅವಾಗ ಹೀರೋಯಿನ್ ಹತ್ರ ಹೋಗಿ, ನಿನ್ನ ತಲೆಯಲ್ಲಿ ಗಾಯ ಆಗಿದೆ, ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀನಿ, ಬಾ ಕುತ್ಕೋ ಅಂತ ಕರಿತಿರ್ತಾಳೆ. ಸೊ ಅವಾಗ ಅವನು ಕೂಡ ನನಗೋಸ್ಕರ ಹೆಲ್ಪ್ ಮಾಡ್ತೀಯಾ, ನೀನು ನನ್ನ ಜೊತೆ ಇದ್ಬಿಡ್ತೀಯ ಅಂತ ಈ ಥರ ಮಾತಾಡ್ತಾ ಇರ್ತಾನೆ. ಸೊ ಅದನ್ನು ಕೇಳಿದ ತಕ್ಷಣ ಹೀರೋಯಿನು ಹ್ಞೂ ಅಂತಿರ್ಬೇಕಾರೆ, ನೀನು ನನ್ನ ಜೊತೆ ಇದ್ಬಿಡು ಅಂತ ಹೇಳ್ತಾನೆ, ಹಗ್ ಮಾಡೋಕ್ಕೆ ಬರ್ತಾನೆ. ಸೊ ಹಂಗೆ ಹಗ್ ಮಾಡ್ತಾ, ನಾನು ಫಸ್ಟ್ ಹೇಳ್ದಂಗೆ ನೀನು ಮಾಡಿದರೆ ನಿನಗೇನೂ ಮಾಡ್ತಿರಲಿಲ್ಲ, ಬಟ್ ಆದರೆ ಈಗ ನಿನಗೆ ಯಾವ ಕಾರಣಕ್ಕೂ ನಾನು ವಾಪಸ್ ಜೀವಂತವಾಗಿ ಹೊರಗೆ ಬಿಡಲ್ಲ, ನಿನಗೆ ಸಾಯಿಸ್ತೀನಿ ಅಂತ ಮತ್ತೆ ಸೈಕೋ ಥರ ಅವಳು ಕತ್ತಿಚ್ಚಿ ಸಾಯಿಸೋಣ ಅಂತ ಹೋಗ್ತಾನೆ. ಬಟ್ ಆದರೆ ಅಷ್ಟರಲ್ಲೇ ಹೀರೋಯಿನ್ ಅವಳ ಕೈಯಲ್ಲಿದ್ದಂಥ ಒಂದು ಸ್ಕ್ರೂ ಡ್ರೈವರ್ನ ತೆಗೆದವಳು ಅವನ ಕತ್ತಿಗೆ ಚುಚ್ಚಿ ಅಲ್ಲೇ ಅವನ್ನ ಸಾಯಿಸ್ಬಿಡ್ತಾಳೆ. ಸೊ ಸಾಯಿಸಿದ ನಂತರ ಅವನ ಜೋಬಲ್ಲಿದ್ದಂಥ ಕಾರ್ ಕೀ ಕೂಡ ಎತ್ಕೊಂಡು ಫಸ್ಟಿಂದ ಹಿಂಗಾರು ಎಸ್ಕೇಪ್ ಆಗಬೇಕು ಅಂತ ಆ ಕಾರ್ ಒಳಗೆ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆದರೆ ಕಾರ್ ಸ್ಟಾರ್ಟೇ ಆಗೋಲ್ಲ. ಹೆಂಗಾರು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ತಪ್ಪಿಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಅವಾಗ ಸಡನ್ನಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟ್ ಆದ ತಕ್ಷಣ ಇವಳು ಮುಂದೆ ಆ ಒಂದು ಆರ್ಮಿ ಆಫೀಸರಿನ ಹೆಂಡ್ತಿ ಮತ್ತೆ ಕಾನ್ಷಿಯಸ್ ಆಗಿ ಈ ಝಾಂಬಿ ಥರ ಮುಂದೆ ಬರ್ತಾಳೆ. ಸೊ ಇದನ್ನು ನೋಡಿದ ತಕ್ಷಣ ಫಸ್ಟ್ ಈ ಸೈಕೋ ಫ್ಯಾಮಿಲಿಯಿಂದ ಹೆಂಗಾರು ತಪ್ಪಿಸ್ಕೋಬೇಕು ಅಂತ ಕಾರ್ ತೊಗೊಂಡಲ್ಲಿಂದ ಹೊರಟೋಗ್ಬಿಡ್ತಾಳೆ. ಸೊ ಅವಾಗ ಹೀರೋಯಿನ್ ಮತ್ತೆ ಇನ್ನೊಂದು ಫ್ಲ್ಯಾಶ್ ಬ್ಯಾಕ್ನ ನೆನೆಸ್ಕೊತಿದ್ದಾಳೆ. ಏನಂದರೆ, ನಾನು ಈ ಥರ ಒಂದು ಕಾಂಟ್ರಾಕ್ಟರ್ ಕೆಲಸಕ್ಕೋಸ್ಕರ ತಾಸ್ಮೋನಿಯಾನೋ ಒಂದು ಐಲ್ಯಾಂಡಿಗೆ ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಸೊ ಅದಕ್ಕೆ ಅವಳು, ಯಾಕೆ ಇವಾಗ ಸಡನ್ನಾಗಿ ಯಾಕೆ ಹೋಗ್ತಿದ್ದೀರಾ ಇದನ್ನೆಲ್ಲ ಕೇಳಿದ್ದಕ್ಕೆ ಅವನು ಏನು ಹೇಳಿದೆ, ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ಹೀರೋಯಿನು ಸರಿ ನಾನು ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ಬೇಕಾಗಿಲ್ಲ, ಯಾವ ಕಾರಣಕ್ಕೂ ನೀನು ಬರಲೇಬಾರ್ದು ಅಂತ ಬೈತಾ ಇರ್ತಾನೆ. ಸೊ ಅದಕ್ಕೆ ಹೀರೋಯಿನು ಸರಿ ಅಟ್ಲೀಸ್ಟ್ ಏರ್ಪೋರ್ಟ್ ತನಕನಾರು ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅವನದಕ್ಕೆ ನೋ ಮೀನ್ಸ್ ನೋ, ನೀನು ಯಾವ ಕಾರಣಕ್ಕೂ ಬರಲೇಬೇಡ ಅಂತೂ ತುಂಬ ರ್ಯಾಶಾಗಿ ಮಾತಾಡಿ ಹೋಗಿರ್ತಾನೆ. ಸೊ ಈಗ ಹಂಗೆ ಈ ಕಡೆ ಪ್ರೆಸೆಂಟಲ್ಲಿ ಹೀರೋಯಿನು ತುಂಬ ದೂರ ಗಾಡಿ ಡ್ರೈವ್ ಮಾಡ್ಕೊಂಬಂದು ಸುಸ್ತಾಗಿ ಒಂದು ಕಡೆ ನಿಲ್ಲಿಸ್ತಾಳೆ. ಸೊ ಅದನ್ನ ನಂತರ ಅವಳ ಒಂದು ಮ್ಯಾರೇಜಿಗೆ ಮತ್ತೆ ಹಾಕ್ಕೊಂಡು ಹೊರಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಹಂಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ ತಕ್ಷಣ ಇವಳು ಮುಂದೆ ಒಂದು ಝಾಂಬಿ ಬರುತ್ತೆ. ಇದು ನೋಡಿದ ತಕ್ಷಣ ಅವಳು ತುಂಬ ಎದ್ರುಕೊಂಡ್ಬಿಡ್ತಾಳೆ. ಅದು ನೋಡಿದ್ರೆ ತುಂಬ ವಿಚಿತ್ರವಾಗಿರುತ್ತೆ. ಈ ಝಾಂಬೀಸ್ ಎಲ್ಲ ನಿಧಾನಕ್ಕೆ ನಡೆಯುತ್ತೆ ತಾನೆ, ಬಟ್ ಆದರೆ ಅದು ತುಂಬ ಸ್ಪೀಡಾಗಿ ಇವಳನ್ನ ಸಾಯಿಸೋದಕ್ಕೋಸ್ಕರ ಓಡ್ ಬರ್ತಿರುತ್ತೆ. ಅವಳು ಅದನ್ನ ನೋಡಿ ಎದುರ್ಕೊಂಡು ಇವಳು ಕೈಯಲ್ಲಿದ್ದಂಥ ಆ ಒಂದು ವೆಪನ್ನ ಕೆಳಗೆ ಬಿಟ್ಬಿಡ್ತಾಳೆ. ಸೊ ಅವಾಗ ಆ ನನ್ನ ಮಗಳಿಂದ ಹೆಂಗಾರು ಎಸ್ಕೇಪ್ ಆಗಬೇಕು ಅಂತ ಪಕ್ಕದಲ್ಲಿ ಒಂದು ಬಸ್ ಒಳಗೆ ಹೋಗ್ಬಿಡ್ತಾಳೆ. ಸೊ ಅಲ್ಲೋದ ತಕ್ಷಣ ಆ ಒಂದು ಝಾಂಬಿ ಅಲ್ಲೂ ಬಿಡದೆ ಬಂದಿದ್ದ ತಕ್ಷಣ ಏನು ಸಿಗುತ್ತೆ ಕೈಗೆ ತಲೆಗೆ ಹೊಡಿತಿದ್ದಾಳೆ. ಬಟ್ ಆದರೆ ಏನೂ ಯೂಸೇ ಆಗ್ತಿಲ್ಲ. ಯಾಕಂದರೆ ಇವಳು ಎಷ್ಟೇ ಹೊಡೆದ್ರೂ ಕೂಡ
ಅವನಿಗೆ ಒಂದು ಚಿಕ್ಕ ಡ್ಯಾಮೇಜ್ ಕೂಡ ಆಗ್ತಾಯಿಲ್ಲ. ಸೊ ಅದಕ್ಕೆ ಇವನ್ನ ಹೆಂಗೆ ಸಾಯಿಸೋದು ಅಂತ ಯೋಚಿಸ್ಕೊಂಡು ಕೈಗೇನೋ ಒಂದು ಹೆವಿ ಮೆಟಲ್ ಥರದ ಒಂದು ವೆಪನ್ ಸಿಗುತ್ತೆ. ಸೊ ಸಿಕ್ಕಿದ ತಕ್ಷಣ ತುಂಬ ಕ್ರೂಯಲಾಗಿ ತಲೆಗೆ ಹೊಡೆದು ಸತ್ತಿರೋಂಥ ಅವನ್ನ ಮತ್ತೆ ಸಾಯಿಸ್ತಾಳೆ. ಸೊ ಅದನಂತರ ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಮುಂದೆ. ಸೊ ಹಂಗೆ ಹೋಗ್ತಿರ್ಬೇಕಾದ್ರೆ ನೈಟ್ ಆಗ್ಬಿಡುತ್ತೆ. ನೈಟ್ ಎಲ್ಲಿ ಸ್ಟೇ ಮಾಡೋದು ಅಂತ ಹುಡುಕ್ತಿರ್ಬೇಕಾರೆ ಇವಳು ಮುಂದೆ ಒಂದು ವ್ಯಾನ್ ಕಾಣಿಸುತ್ತೆ, ಈ ಟೂರಿಸ್ಟ್ ವ್ಯಾನ್ ಇದ್ದಂಗೆ. ಸೊ ಈ ಒಂದು ವ್ಯಾನಲ್ಲಿ ಇವತ್ತಿನ ನೈಟ್ ಸ್ಪೆಂಡ್ ಮಾಡೋಣ ಅಂತ ಒಳಗೋದ್ರೆ ಆ ಒಂದು ವ್ಯಾನಲ್ಲಿ ಒಂದು ಇಡೀ ಫ್ಯಾಮಿಲಿನ ಡೆಡ್ ಬಾಡಿ ಇರುತ್ತೆ. ಸೊ ಅದಕ್ಕೆ ಹೀರೋಯಿನ್ನು ಆ ಒಂದು ವ್ಯಾನಲ್ಲಿದ್ದಂಥ ಎಲ್ಲ ಡೆಡ್ ಬಾಡೀಸ್ಗಳನ್ನೂ ತೆಗ್ದು ಹೊರಗಾಕಿ ಆ ಒಂದು ವ್ಯಾನ್ನ ಮತ್ತೆ ರೆಡಿ ಮಾಡಿ ಅಲ್ಲೇ ಅವತ್ತಿನ ನೈಟ್ ಮಕ್ಕಳನ್ನಂತ ಮಕ್ಕೊತಾಳೆ. ಹಂಗೆ ಮಕ್ಕೊಂಡಿರ್ಬೇಕಾರೆ ಇವಳಿಗೇನೋ ಒಂದು ಸೌಂಡ್ ಕೇಳಿಸುತ್ತೆ. ಏನು ಸೌಂಡು ಅಂತ ಮತ್ತೆ ಕೈಯಲ್ಲಿ ಒಂದು ವೆಪನ್ ಇಟ್ಕೊಂಡು ಹೊರಗೋಗಿ ನೋಡಿದ್ರೆ ಆ ವ್ಯಾನಲ್ಲಿ ಸತ್ತು ಬಿದ್ದಿರೋಂಥ ಫ್ಯಾಮಿಲಿಯಲ್ಲಿರೋಂಥ ಒಬ್ಬರು ಮನ್ ತೋಡ್ತಾ ಇರ್ತಾರೆ. ಬಟ್ ಆದರೆ ಅವರು ನಿಧಾನದಿಂದ ಇರ್ತಾರೆ. ಸೊ ಇದನ್ನು ಹೀರೋಯಿನ್ ಅರ್ಥ ಮಾಡಿಕೊಂಡು ಅವರ ಒಂದು ಇಂಟೆನ್ಷನ್ ಏನು ಅಂತಲೂ ಅರ್ಥ ಮಾಡಿಕೊಂಡು ಅವಳು ಕೂಡ ಮನ್ ತೋಡೋಕ್ಕೆ ಹೆಲ್ಪ್ ಮಾಡ್ತಾಳೆ. ಸೊ ಅದ ನಂತರ ಮಣ್ಣೆಲ್ಲ ತೋಡಿದ ತಕ್ಷಣ ಆ ಒಂದು ಫ್ಯಾಮಿಲಿದಂತ ಎಲ್ಲ ಡೆಡ್ ಬಾಡೀಸ್ಗಳನ್ನ ಮಣ್ಣಿಗೆ ಹಾಕಬೇಕು ಅಂತ ಆ ಒಂದು ಝಾಂಬಿ ಆಸೆ ಪಡುತ್ತೆ. ಸೊ ಅದಕ್ಕೆ ಹೀರೋಯಿನ್ ಕೂಡ ಹೆಲ್ಪ್ ಮಾಡಿ ಆ ಒಂದು ಗುಂಡಿ ಒಳಗೆ ಹಾಕ್ತಾಳೆ. ಸೊ ಅದ ನಂತರ ಅವರು ಕೂಡ ಅಲ್ಲೇ ಹೋಗಿ ನಿಂತ್ಕೊಂಡು ನನಗೂ ಸಾಯಿಸಿ ಹೂತಕ್ಕು ಅನ್ನೋ ಲೆವೆಲಿಗೆ ಹೋಗಿ ಸುಮ್ಮನೆ ನಿಂತಿರ್ತಾರೆ. ಸೊ ಇದನ್ನು ಹೀರೋಯಿನ್ ಕೂಡ ಅರ್ಥ ಮಾಡಿಕೊಂಡು ಸರಿ ಅಂತ ಅವ್ರನ್ನೂ ಸಾಯಿಸಿ ಅಲ್ಲೇ ಹೂತಾಕಿ ಅವತ್ತಿನ ನೈಟು ಅಲ್ಲೇ ಸ್ಟೇ ಮಾಡ್ತಾಳೆ. ಸೊ ಇನ್ ದಟ್ ಅದರ ನಂತರ ಕಷ್ಟಪಟ್ಟು ಹೆಂಗೋ ಲಾಸ್ಟಿಗೆ ಆ ಒಂದು ಐಲ್ಯಾಂಡಿನ ಲಾಸ್ಟಲ್ಲಿರೋಂಥ ಒಂದು ರೆಸಾರ್ಟಿಗೂ ಬಂದು ಸೇರ್ತಾಳೆ. ಇಲ್ಲೇ ಅವಳ ಹಸ್ಬೆಂಡು ಕೂಡ ಸತ್ತಿರೋದು. ಸೊ ಹಂಗೆ ಆ ಒಂದು ರೆಸಾರ್ಟ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ಎಂಪ್ಲಾಯ್ ಆಫ್ ದ ಇಯರ್ ಅಂತ ಒಬ್ಬರದ್ದು ಫೋಟೋ ಅದು ಇದು ಎಲ್ಲ ಹಾಕಿರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಿರ್ಬೇಕಾರೆ ಈ ಎಂಪ್ಲಾಯ್ ಆಫ್ ದ ಇಯರ್ ಅಂತ ಯಾರು ಫೋಟೋ ಹಾಕಿತ್ತೋ ಅವರು ಕೂಡ ಝಾಂಬಿಯಾಗಿ ಹೊರಗೆ ತಿರುಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಹೀರೋಯಿನ್ ಹಂಗೆ ಆ ಒಂದು ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದಾಳೆ. ಹಂಗೆ ಹೋಗ್ತಿರ್ಬೇಕಾದ್ರೆ ಒಂದು ರೂಮಲ್ಲಿ ಮಾತ್ರ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಇರುತ್ತೆ. ಸೊ ಇದನ್ನು ನೋಡಿದ ತಕ್ಷಣ ಆ ಒಂದು ರೂಮ್ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣ ಇವಳಿಗೆ ಏನೋ ಒಂಥರ ಖುಷಿ ಆಗ್ಬಿಡುತ್ತೆ. ಯಾಕಂದರೆ ಆ ಒಂದು ರೂಮಲ್ಲೇ ಅವಳ ಗಂಡ ಸತ್ತು ಬಿದ್ದಿರ್ತಾನೆ. ಸೊ ಇದನ್ನು ನೋಡಿದ ತಕ್ಷಣ ಹೀರೋಯಿನು ಅವನ ಹತ್ರ ಕುತ್ಕೊಂಡು ನೀನು ಬರಬೇಡ ಅಂತ ಹೇಳಿದೆ, ಬಟ್ ಆದರೆ ನಿನಗೋಸ್ಕರ ನಾನು ಎಷ್ಟು ದೂರ ಬಂದಿದ್ದೀನಿ ನೋಡು, ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ ಗೊತ್ತಾ ಅಂತ ಅವಳ ಒಂದು ಜರ್ನಿ ಬಗ್ಗೆ ಸುಮ್ಮನೆ ಹೇಳ್ತಾ ಇರ್ತಾಳೆ. ಸೊ ಅವಾಗ ಅವನ ಕೈ ಹಿಡ್ಕೊಂಡು ನನಗೆ ಯಾಕೆ ನೀನು ಬಿಟ್ಟೋದೆ ಅಂತ ಫೀಲಿಂಗಲ್ಲಿ ಮಾತಾಡ್ತಾ ಇರ್ತಾಳೆ. ಸೊ ಅವಾಗ ಅವಳು ಒಂದು ವಿಷಯನ ನೋಟ್ ಮಾಡ್ತಾಳೆ. ಏನಂದರೆ ಆ ಒಂದು ರೂಮಲ್ಲಿ 2 ಗ್ಲಾಸ್ ಇರುತ್ತೆ. ಅದರಲ್ಲಿ ಒಂದು ಗ್ಲಾಸಲ್ಲಿ ಲಿಪ್ಸ್ಟಿಕ್ ಅಂಟ್ಕೊಂಡಿರುತ್ತೆ. ಅದ್ರ ಪಕ್ಕದಲ್ಲೇ ಇವನ ಒಂದು ಮ್ಯಾರೇಜ್ ರಿಂಗ್ನ ಕೂಡ ಬಿಚ್ಚಿಟ್ಟಿರ್ತಾನೆ. ಆ್ಯಂಡ್ ಅದು ಮಾತ್ರ ಅಲ್ಲದೆ ಒಂದು ಹುಡುಗಿ ID ಕಾರ್ಡ್ ಕೂಡ ಅವ್ನ ರೂಮಲ್ಲಿ ಬಿದ್ದಿರುತ್ತೆ. ಸೊ ಇದನ್ನೆಲ್ಲ ನೋಡಿ ಹೀರೋಯಿನ್ ಕನ್ಫರ್ಮ್ ಮಾಡಿಬಿಡ್ತಾಳೆ, ಈ ನನ್ನ ಮಗ ನನಗೆ ಮೋಸ ಮಾಡಿದ್ದಾನೆ ಅಂತ. ಇವನು ಸತ್ತೋದ್ರೂ ಕೂಡ ಲಾಸ್ಟಿಗೂ ಅವ್ನ ಹೆಂಡತಿ ಹತ್ರ ಮೋಸ ಮಾಡಿ ಸೇವ್ಕೊಂಬಿಟ್ಟ. ಸೊ ಅವಾಗ ಹೀರೋಯಿನ್ ಫುಲ್ಲು ಸ್ಯಾಡಲ್ಲಿ ನನಗೆ ಯಾಕೆ ಮೋಸ ಮಾಡಿದೆ ಅಂತ ಇಡೀ ಮೂವಿಯಲ್ಲಿ ಫಸ್ಟ್ ಟೈಮ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಿಂಗೆ ಬಿದ್ದು ಅಳ್ತಿರ್ಬೇಕಾರೆ ಆ ರೂಮಿಗೆ ಹೀರೋ ಎಂಟ್ರಿ ಕೊಡ್ತಾನೆ. ಸೊ ಅವಾಗ ಹೀರೋ ಬಂದ ತಕ್ಷಣ ಹೀರೋ ಮತ್ತು ಹೀರೋಯಿನ್ ಇವರಿಬ್ಬರು ಕೂಡ ಒಂದು ಬೀಚ್ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಈಗ ನಡೆದಂಥ ಎಲ್ಲ ವಿಷಯದ ಬಗ್ಗೆನೂ. ಸೊ ಅವಾಗ ಹೀರೋಯಿನ್ ಹೇಳ್ತಿರ್ತಾಳೆ, ನನಗೆ ಮದುವೆಯಾಗಿ ತುಂಬ ವರ್ಷಗಳಾದರೂ ನನಗೆ ಮಗುನೇ ಹುಟ್ಟಿಲ್ಲ. ಸೊ ಆ ಒಂದು ಕಾರಣದಿಂದ ಏನಾದ್ರು ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋಣ ಬಾ ಅಂತ ನಾನು ಕರೀತಾ ಇದ್ದೆ. ಬಟ್ ಆದರೂ ಅವ್ನು ಬರಲೇ ಇಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ತುಂಬಾ ಅಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಏನು ಹೇಳೋಕ್ಕಾಗದೆ ಸುಮ್ಮನೆ ತಲೆಯೆಲ್ಲ ಆಡಿಸ್ತಾ ಗೊತ್ತಿರ್ತಾನೆ. ಸೊ ಅವಾಗ ಹೀರೋ ಅವನ ಒಂದು ಬ್ಯಾಕ್ ಸ್ಟೋರಿ ಬಗ್ಗೆ ಹೇಳ್ತಾನೆ. ಏನಂದರೆ ಇವನಿಗೆ ಮದುವೆಯಾಗಿ ಒಂದು ಮಕ್ಕಳಿದೆ ಅಂತೆ. ಆ ಮಕ್ಕಳ ಹೆಸರು ಹ್ಯಾನಾ ಅಂತ. ಸೊ ಇವನಿಗೆ ಅವಳ ಮಗಳಂದರೆ ತುಂಬ ಇಷ್ಟ. ಬಟ್ ಆದರೆ ಇವನ ವೈಫಿಗೆ ಇವನಂದರೆ ಒಂದು ಚೂರು ಇಷ್ಟ ಆಗ್ತಿರ್ಲಿಲ್ಲ ಅಂತೆ. ಸೊ ಆ ಒಂದು ಕಾರಣದಿಂದ ಇವರಿಬ್ಬರನ್ನು ಸಪ್ರೇಟ್ ಮಾಡಿ ಅವಳ ಮಗಳನ್ನ ಎಲ್ಲಿಗೋ ಕರ್ಕೊಂಡೋಗ್ಬಿಟ್ಟಿದ್ದಾಳೆ. ಅವಳಿಗೆ ಈ ಒಳ್ಳೆ ವಿಷಯಗಳು ಮಾಡಿದ್ರೆ ತುಂಬ ಇಷ್ಟ. ಸೊ ಆ ಒಂದು ಕಾರಣದಿಂದ ಈ ಒಂದು ಕೆಲಸ ಮಾಡೋಕ್ಕೆ ನಾನು ಇಷ್ಟು ದೂರ ಇಲ್ಲಿ ತನಕ ಬಂದೆ. ಬಟ್ ಆದರೆ ಇದನ್ನು ಅವಳಿಗೆ ಹೇಳೋಣ ಅಂತ ಟ್ರೈ ಮಾಡಿದಾಗೆಲ್ಲ ನೀನು ಮುಖ ನೋಡೋಕ್ಕೆ ಇಷ್ಟ ಇಲ್ಲ, ನಿನ್ನ ಮೇಲೆ ನಾನು ಮುಂದೆನೇ ಬರಬೇಡ ಅಂತ ಕಾಲ್ ಕಟ್ ಮಾಡಿಬಿಟ್ಲು, ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅವನು ಒಂದು ಬ್ಯಾಕ್ ಸ್ಟೋರಿನ ಹೇಳ್ಕೊಂಡು ಅವ್ನು ಫೀಲ್ ಮಾಡ್ತಾ ಇದ್ದಾನೆ. ಸೊ ಇವರಿಬ್ರು ಹಿಂಗೆ ಮಾತಾಡಿಕೊಂಡು ಲಾಸ್ಟಿಗೆ ನಮ್ಮಿಬ್ಬರಿಗೂ ಕೂಡ ಫ್ಯಾಮಿಲಿ ಇಲ್ಲ. ಸೊ ಇನ್ಮೇಲೆ ಯಾರಿಗೋಸ್ಕರ ಟೆನ್ಷನ್ ತೊಗೊಳ್ಳೋದು ಬೇಕಾಗಿಲ್ಲ, ಇನ್ಮೇಲೆ ಯಾರಿಗೋಸ್ಕರ ಬಾಳೋದು ಬೇಕಾಗಿಲ್ಲ, ಇರೋ ಅಂಥ ಈ ಒಂದು ಲೈಫ್ನ ಎಂಜಾಯ್ ಮಾಡೋಣ ಅಂತ ಆ ಒಂದು ರೆಸಾರ್ಟಲ್ಲಿದ್ದಂಥ ಸ್ವಿಮ್ಮಿಂಗ್ ಪೂಲಲ್ಲಿ ಎದ್ದು ಬಿದ್ದು ಡ್ರಿಂಕ್ಸ್ ಮಾಡಿಕೊಂಡು ಅಂತ ಎಂಜಾಯ್ ಮಾಡ್ತಾರೆ. ಸೊ ಹಂಗೆ ಎಂಜಾಯ್ ಮಾಡ್ಕೊಂಡು ಹೀರೋಯಿನ್ ಡ್ಯಾನ್ಸ್ ಆಡ್ತಿರ್ಬೇಕಾರೆ ಅವಳ ಮುಂದೆ ಒಂದು ಝಾಂಬಿ ಬರುತ್ತೆ. ಇದನ್ನು ನೋಡಿದ ತಕ್ಷಣ ಅವಳಿಗೆ ಅವಳ ಗಂಡನ ಮೇಲೆ ಇರೋವಂಥ ಸಿಟ್ಟಿಗೆ ಕೈಗೆ ಏನು ಸಿಗುತ್ತೋ ತೊಗೊಂಡೋಗಿ ತಲೆಗೆ ಹೊಡೆದು ತುಂಬ ಕ್ರೂಯಲಾಗಿ ಆ ಒಂದು ಝಾಂಬಿನ ಸಾಯಿಸ್ತಾ ಇದ್ದಾಳೆ. ಸೊ ಅದನ್ನ ನಂತರ ನಿದ್ದೆ ಮಾಡಿ ಎದ್ದೇಳ್ತಿದ್ದಾಳೆ. ಆವಾಗ ಇವಳ ಮುಂದೆ ಒಂದು ಪೇಂಟಿಂಗ್ ಇದೆ. ಅವಳು ಮುಂದೆ ಇರೋಂಥ ಒಂದು ಪೇಂಟಿಂಗ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಆ ಒಂದು ಪೇಂಟಿಂಗಲ್ಲಿ ಅಂಥದ್ದು ಏನಿದೆ ಅಂದರೆ
ಒಂದು ಮಧ್ಯ ಸಮುದ್ರದಲ್ಲಿ ಒಂದು ಬೋಟ್ ಇದೆ. ಆ ಒಂದು ಬೋಟು ಬೆಂಕಿಯಿಂದ ಹತ್ಕೊಂಡು ಉರಿತಾ ಇದೆ. ಇದು ನೋಡಿದ ತಕ್ಷಣ ಹೀರೋನಿಗೆ ಏನೋ ಒಂದು ಐಡಿಯಾ ಬಂತು. ಆ ಒಂದು ಐಡಿಯಾನ ಹೋಗಿ ಹೀರೋಗೆ ಹೇಳ್ತಿದ್ದಾಳೆ. ಅದಂತೂ ತುಂಬ ಕ್ರೇಜಿಯಾಗಿದೆ. ಏನಂದರೆ ಹೀರೋನ ಹಸ್ಬೆಂಡ್ನ ಬೋಟಲ್ಲಿ ಕಟ್ಟಾಕಿ ಆ ಒಂದು ಡೆಡ್ ಬಾಡಿಗೆ ಬೆಂಕಿ ಇಟ್ಟು ಮಧ್ಯ ಸಮುದ್ರಕ್ಕೆ ಹಂಗೆ ಕಳ್ಸ್ಕೊಟ್ಬಿಡೋಣ ಅಂತ. ಇದನ್ನು ಕೇಳಿದ ತಕ್ಷಣ ಹೀರೋ ಒಂದು ಸತಿ 2 ಸತಿ ಕನ್ಫರ್ಮೇಷನ್ಗೆ ಇನ್ನೊಂದು ಸತಿ ಹೇಳು ಅಂತ ಕೇಳ್ತಾನೆ. ಸೊ ಆದರೂ ಕೂಡ ಹೀರೋಗೆ ನಂಬಿಕೆ ಬರದೆ ಅವಳು ಹೇಳ್ದಂಥ ಆ ಒಂದು ಕ್ರೇಜಿ ಐಡಿಯಾಗೆ ನಗಾಡ್ತಾನೆ. ಸೊ ಅದ ನಂತರ ಅವಳು ಹೇಳ್ದಂಗೆ ಮಾಡೋಣ ಅಂತ ಅವಳ ಹಸ್ಬೆಂಡಿನ ಡೆಡ್ ಬಾಡಿನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೀರೋ ನೆನ್ನೆ ನೈಟ್ ಏನು ತಿಂದೇನೋ ಗೊತ್ತಿಲ್ಲ, ಆ ಒಂದು ಡೆಡ್ ಬಾಡಿ ಮೇಲೆ ವಾಂತಿ ಮಾಡ್ಕೊಂಬಿಟ್ಟ. ಅದನ್ನು ನೋಡಿದ ತಕ್ಷಣ ಹೀರೋಯಿನು ಸೈಕೋ ನನ್ನ ಮಗನೇ ಏನು ಮಾಡ್ತಿದ್ಯಾ ಅಂತ ಕಿರ್ಚ್ಕೊತಾಳೆ. ಅವನು ಕೂಡ ಸಿಂಪಲ್ಲಾಗಿ ಬಿಟ್ಟಾಕೋ ಸತ್ತಿರೋ ಅಂತಾನೆ ಯಾಕೆ ತಲೆ ಕೆಡಿಸ್ಕೊತೀಯ ಅಂತ ಚಿಲ್ಲಾಗಿ ಮಾತಾಡ್ತಾನೆ. ಸೊ ಅದನ್ನ ನಂತರ ಹೀರೋಯಿನ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬೋಟಲ್ಲಿ ಕಟ್ಟಾಕಿ ಅವನ ಒಂದು ಡೆಡ್ ಬಾಡಿಗೆ ಬೆಂಕಿ ಇಟ್ಟು ಸಮುದ್ರ ಕಳ್ಸ್ಕೊಟ್ಬಿಟ್ರು. ಸೊ ಈ ಥರದ ಸೈಕ್ ನನ್ನ ಮಗನ ಐಡಿಯಾಗಳನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿದ ನಂತರ ಮತ್ತೆ ಎಲ್ಲಿಂದ ಬಂದರೋ ಅಲ್ಲಿಗೆ ವಾಪಸ್ ಹೋಗಬೇಕು ಅಂತ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಂಗೆ ಹೋಗ್ತಿರ್ಬೇಕಾರೆ ಸೊ ಆ ಒಂದು ಆರ್ಮಿ ಆಫೀಸರ್ಗೆ ಪ್ರೆಗ್ನೆಂಟ್ ಆದಂಥ ಒಂದು ವೈಫ್ ಇದ್ಲಲ್ವ, ಅವಳು ಇವರ ಒಂದು ಕಾರ್ ಮುಂದೆ ಬಂದು ನಿಲ್ತಾ ಇದ್ದಾಳೆ. ಇದು ನೋಡಿದ ತಕ್ಷಣ ಹೀರೋನಿಗೆ ಒಂದು ಕಡೆ ಶಾಕ್ ಆಗೋಗ್ಬಿಡ್ತು. ಯಾಕಂದರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು, ಬಟ್ ಆದರೆ ಈಗ ಅವಳ ಒಂದು ಹೊಟ್ಟೆಲಿ ಮಗುನೇ ಇಲ್ಲ. ಸೊ ನೋಡಿದ ತಕ್ಷಣ ಹೀರೋಯಿನು ಆ ಒಂದು ಮಗು ಇಲ್ಲೇ ಎಲ್ಲರೂ ಜೀವಂತವಾಗಿರಬೇಕು ಅಂತ ಎಲ್ಲ ಕಡೆ ಹುಡುಕಾಡ್ತಾಳೆ. ಬಟ್ ಆದರೆ ಎಲ್ಲೂ ಮಗು ಸಿಗ್ತಾ ಇಲ್ಲ. ಅದಕ್ಕೆ ಹೀರೋ ಕೂಡ ಅವನಿಂದ ಆದಷ್ಟು ಹೆಲ್ಪ್ ಮಾಡ್ತಿದ್ದಾನೆ. ಸೊ ಇವರಿಬ್ಬರು ಹಿಂಗೆ ಹುಡುಕ್ತಿರ್ಬೇಕಾರೆ ದೂರದಲ್ಲಿ ಒಂದು ಮಗು ಅಳುವಂಥ ಸೌಂಡ್ ಬರುತ್ತೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಯಿನ್ ಖುಷಿಯಿಂದ ಅಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಮಗು ಇರುತ್ತೆ ಆ್ಯಂಡ್ ಫುಲ್ ಬ್ಲಡ್ಡಿಂದ ಮುಚ್ಕೊಂಡೋಗಿರುತ್ತೆ. ಸೊ ಅವಾಗ ಹೀರೋಯಿನ್ ಇದನ್ನು ನೋಡ್ತಾ ತುಂಬಾ ಹ್ಯಾಪಿ ಆಗ್ತಾಳೆ. ಯಾಕಂದರೆ ಆ ಒಂದು ಮಗು ನಾರ್ಮಲ್ ಆಗಿದೆ ಅಂತ. ಇವರಿಬ್ಬರು ಆ ಒಂದು ಮಗು ಮುಖ ನೋಡಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ನಗಾಡ್ತಾರೆ. ಬಟ್ ಆದರೆ ಆ ಒಂದು ಮಗು ಈಗ ನಾರ್ಮಲಾಗಿ ಚೆನ್ನಾಗಿದೆ. ಬಟ್ ಆದರೆ ಬೆಳೆದ ಮೇಲೆ ಅದು ಝಾಂಬಿ ಆಗುತ್ತಾ ಇಲ್ಲ ನಾರ್ಮಲ್ ಹ್ಯೂಮನ್ ಥರನೇ ಇರುತ್ತಾ ಅಂತ ಇದು ಎರಡನ್ನೂ ತೋರಿಸ್ತೆ ಈ ಒಂದು ಮೂವಿನ ಇಲ್ಲಿಗೆ ಮುಗಿಸಿದ್ರು. ಸೊ ಇನ್ ದಟ್ ಮೂವಿ ಚೆನ್ನಾಗಿತ್ತು ಅನ್ಸುತ್ತೆ. ನಿಮಗಿನ್ನೂ ಬೇರೆ ಯಾವ್ಯಾವ ಥರದ ಮೂವಿಗಳೆಲ್ಲ ನೋಡ್ಬೇಕನ್ಸುತ್ತೋ ಅದನ್ನೆಲ್ಲ ಕಮೆಂಟಲ್ಲಿ ಹೇಳೋಗಿ.